ಶಕುಂಭನ ಸಂಹಾರವನ್ನು ಮಾಡಿದರು ಹನುಮದೇವರು. ಇತೀರಿತಸ್ತೇನ ರಾಕ್ಷಸೋತ್ತಮೈ ವರಾದಮೋಹಂ ಪ್ರಜಹಾರ ವಕ್ಷಸಿ ವಿಚೂರ್ಣಿತೋಸೌ ತದುರಸ್ಯ ಭೇದ್ಯೇ ಯಥೈವ ವಜ್ರೋ ವಿಪತೋ ವೃಥಾಭವತ್. ಅಲ್ಲೊಂದು ವಿಶೇಷ ಅಂಶ ಇದೆ. ಅದು ದೃಷ್ಟಾಂತ ಕೊಟ್ಟರು. ತನ್ನ ಆ ಒಂದು ಪರಿಘಾಂತಕದ ದೊಡ್ಡ ಆಯುಧವನ್ನು ತಗೊಂಡು ಅವನು ಹನುಮಂತನ ಇವರ ಎದೆ ಮೇಲೆ ಹೊಡೆದ. ಅವಾಗೇನಾಯ್ತು? ವಿಚೂರ್ಣಿತೋಸೌ ತದುರಸ್ಯ ಅಭೇದ್ಯೇ, ಅಭೇದ್ಯವಾದಂತಹ ಹನುಮಂತನ ಎದೆಯ ಮೇಲೆ ಬಿದ್ದ ಅದು ವಿಚೂರ್ಣಿತ. ಏನೂ ಆಗಲಿಲ್ಲ ಅಂದ್ರೂ ಸಾಕಾಗ್ತಿತ್ತು. ಏನಾಯ್ತು? ಅದು ಇದೇ ಪುಡಿ ಪುಡಿ ಆಯ್ತು. ಅದು ಬಹಳ ಮುಖ್ಯವಾದ ಅಂಶ. ಎಷ್ಟೋ ಸರ್ತಿ ಕೆಲವು ವಿಷಯಗಳೇನಾಗ್ಬೋದು, ಬಂಡೆಯಿಂದ ಹೊಡೆದಾಗ ದೊಡ್ಡ ಹೊಡಿತಾನ ಖಡ್ಗದಿಂದ, ಏನಾಗತ್ತಾಗ ಬಂಡೆಯನ್ನು ಒಡೆಯೋದಿಲ್ಲ, ಖಡ್ಗ ಏನಾಗುತ್ತೆ, ಖಡ್ಗನೂ ಒಡೆಯೋದಿಲ್ಲ, ಸ್ವಲ್ಪ ಬೆಂಡಾಗ್ಬೋದು ಅಷ್ಟೇ, ಶಾರ್ಪ್ನೆಸ್ ಕಡಿಮೆ ಆಗ್ಬೋದು, ಸಂಪೂರ್ಣ ಪುಡಿ ಪುಡಿ ಅಂತ ಆಗೋದಿಲ್ಲ. ಅದು ಹನುಮಂತ ಎಷ್ಟು ಗಟ್ಟಿ ಅಂತ ಹೇಳಿದ್ರೆ ಏನಾಯ್ತು? ಅದು ಹನುಮಂತ ತಿರುಗೇನು ಹೊಡೆದಿಲ್ಲ. ತಿರುಗಿ ಹೊಡೆದಾಗ ಎರಡು ಹೊಡೆದ ಪದ್ರಿ ಅದು ಬೇರೆ. ಅದು ಇಬ್ಬರು ಹೊಡೆದ್ರು ಎರಡು ಪುಡಿಯಾಗಿ ಬಿದ್ದು ಅದು ಬೇರೆ. ಹನುಮಂತ ಏನೂ ಮಾಡೇ ಇಲ್ಲ, ಸುಮ್ಮನೆ ಕೂತಿದ್ರು. ಏನಾಯ್ತು? ಅದು ಪುಡಿ ಪುಡಿ ಆಗೋಯ್ತು. ಇದಾಗಿ ವಿಚೂರ್ಣಿತ, ಪೀಸ್ ಪೀಸ್ ಆಯ್ತು. ಬರೀ ಪೀಸ್ ಆಗೋದು ಬೇರೆ, ಪೀಸ್ ಪೀಸ್ ಅಂದರೆ ವಿಚೂರ್ಣಿತ, ಪೀಸ್ ಪೀಸ್ ಆಗೋಯ್ತು. ದೃಷ್ಟಾಂತ ಕೊಡ್ತಾ ಹೇಗಿದು ಅಂದ್ರೆ ಯಥೈವ ವಜ್ರ ವಿಪತೌ ವೃಥಾ ಅಭವತ್. ವಜ್ರಾಯುಧ ಹೇಗೆ ವಿಪತೌ ಅದು ಹೇಳಿದ್ದಿಲ್ಲ ನಿನ್ನೆ. ವಿ ಅಂದ್ರೆ ಗರುಡ, ವಿಪತ್ತಿ ಅಂದ್ರೆ ಗರುಡ, ಪಕ್ಷಿಗಳು, ಪಕ್ಷಿಗಳ ಒಡೆಯ ಅಂದ್ರೆ ಗರುಡ, ವಿಪತ್ತಿ ಗರುಡ. ವಿ ಅಂದ್ರೆ ಪಕ್ಷಿಗಳು, ವಿಪಕ್ಷಿ ಪರಮಾತ್ಮನೋ ಅಂತ ಇರೋದು. ಪಕ್ಷಿಗಳ ಬಡೆಯ ಅಂತ ಹೇಳಿದ್ರೆ ಗರುಡ. ಗರುಡನ ವಿಷಯದಲ್ಲಿ ವಜ್ರಾಯುಧ ಹೇಗೆ ವ್ಯರ್ಥವಾಯಿತೋ ಹಾಗೆ ಅಥವಾ ದೃಷ್ಟಾಂತ. ಇದು ಮಹಾಭಾರತದಲ್ಲಿ ಬರುತ್ತೆ. ಆಚಾರ್ಯದ ಉಪಾಖ್ಯಾನ ಮೊದಲೇ ಬರೋದು. ಅದನ್ನು ಆಚಾರ್ಯ ಹೇಳಿಲ್ಲ, ಇಲ್ಲಿ ಹಿಂಟ್ ಮಾಡಿಬಿಟ್ರೆ ಇದರಿಂದ, ಈ ಮಾತಿನಿಂದ ಹೇಗೆ ಗರುಡನ ಮೇಲೆ ಇಂದ್ರದೇವರು ಪ್ರಯೋಗ ಮಾಡಿದಂತಹ ವಜ್ರಾಯುಧ ವ್ಯರ್ಥವಾಯಿತೋ ಹಾಗೆ ಅಂತ ಹೇಳಿ ಮಹಾಭಾರತದಲ್ಲಿ ಬರುತ್ತದೆ. ಅಮೃತವನ್ನು ಏನ್ ಮಾಡ್ತಾರೆ, ಈಗ ಕಾಯಿಲೆಗೋಸ್ಕರ ಇಟ್ಟಿರ್ತಾರೆ. ಆಗ ತನ್ನ ತಾಯಿನ ಬಿಡುಗಡೆ ಮಾಡೋಕ್ಕೋಸ್ಕರ ಗರುಡ ಏನ್ ಮಾಡ್ಬೇಕಾಯ್ತು, ಅಮೃತ ತಂದು ಕೊಡ್ತೇನೆ ಅಂತ ಮಾತು ಕೊಟ್ಟು ಅವಾಗ ಹೋದಾಗ ಗರುಡ ಅಂದ್ರೆ ಸರಿಯಾಗಿ ಅದ್ರ ಅಮೃತ ಫಸ್ಟ್ ಕ್ಲಾಸ್ ಪ್ರಿಸರ್ವ್ ಮಾಡಿದ್ದಾರೆ. ಸಣ್ಣ ಪುಟ್ಟ ಇದನ್ನೇ ರಕ್ಷಣೆ ಮಾಡ್ತಾರೆ. ಗರುಡ ಏನ್ ಮಾಡ್ತಾರೆ, ಅದನ್ನ ಎಲ್ಲವನ್ನು ಭೇದಿಸಿ ತರ್ತಾನೆ, ಬಿಡೋದಿಲ್ಲ, ಎಲ್ಲ ತರ್ತಾನೆ. ಈ ಕಡೆ ಇಂದ್ರ ಭಾರಿ ಸಿಟ್ಟು ಬರೋದು, ಯುದ್ಧಕ್ಕೆ ಬರ್ತಾರೆ. ಆ ಯುದ್ಧ ಮಾಡಕ್ಕೆ ತಗೊಂಡು ಎಸಿತಾರೆ ವಜ್ರಾಯುಧ. ಆ ಗರುಡ ಏನ್ ಮಾಡ್ತಾನೆ, ಹೇಳ್ತಾನೆ ನನಗಿದೇನೂ ಆಗೋದಿಲ್ಲ, ಇದರಿಂದ ನನಗೆ ಯಾವ ಪೆಟ್ಟು ಆಗೋದಿಲ್ಲ. ಆದರೆ ನಾ ಏನ್ ಮಾಡ್ತೀನಿ ಅಂದ್ರೆ, ಇದು ಭಾಗವತ ಕಂಡೀಷನ್ ಕೊಡ್ತಾರೆ. ದದೀಚಿ ಮುನಿಯ ನಾರಾಯಣ ಕವಚ ಸಿದ್ಧರ ದದೀಚಿ ಮುನಿಯ ಅಸ್ಥಿಗಳಿಂದ ಮಾಡದ ಆಯುಧ. ಅದಕ್ಕೆ ನಾನು ಆ ಮುನಿಗೆ ವಿಶೇಷವಾಗಿ ಅವ್ರ ನಾರಾಯಣ ಕವಚಕ್ಕೆ ಗೌರವ ಕೊಡೋದಕ್ಕೋಸ್ಕರ ರೆಕ್ಕೆ ಒಂದು ಗರಿಯನ್ನು ತೆಗೆದು ಕೆಳಗೆ ಹಾಕ್ತೀನಿ ಅಷ್ಟೇ. ಗೊತ್ತಾಯ್ತಾ? ನಾನಾಗಿ ತೆಗೆದು ಹಾಕ್ತೀನಿ, ಅದೇನೂ ಆಗೋದಿಲ್ಲ. ಆ ಪೆಟ್ಟಿ ಬೀಳೋದಿಲ್ಲ. ಅದೇನಾಯ್ತು, ಅದು ಅಮೋಘ ಅಂತ ಹೆಸರು ಕೆಡಬಾರದು. ಅದಕ್ಕೆ ಏನ್ ಮಾಡ್ತೇನೆ, ನಾನಾಗಿ ಗರಿ ತೆಗೆದು ಹಾಕ್ತೇನೆ. ಅದು ಗರುಡನಿಗೆ ಏನಂತ ಹೆಸರು ಬಂತು, ಸುಪರ್ಣ ಅಂತ. ಅವತ್ತಿಂದ ಸುಪರ್ಣ ಅಂತ ಹೆಸರೇ. ಹನುಮಾನ್ ಹೇಗೋ ಸುಪರ್ಣ ಹಾಗೆ. ಹನುಮಾನ್ ಯಾತಕ್ಕೆ ಪಡೆದ್ರು, ಏನೂ ಆಗ್ಲೇ ಇಲ್ಲ, ಅದಕ್ಕೆ ಹನುಮಾನ್. ಇಲ್ಲಿ ಇದೇನಾಯ್ತು, ರೆಕ್ಕೆಗೂ ಏನೂ ಆಗ್ಲಿಲ್ಲ, ರೆಕ್ಕೆ ತಾನಾಗಿ ಬಿಡಿಸ್ನೇ ಹೊರತು ಏನೂ ಆಗ್ಲೇ ಇಲ್ಲ. ಇದು ಅರ್ಥ ಮಾಡ್ಕೊಂಡ್ರೆ ಅದಿಷ್ಟು ಸ್ಟೋರಿ ಹಿಂದಿಂದು. ಯಾವ್ದಿಷ್ಟು ಗೊತ್ತಿಲ್ಲದವ್ರು ಇದು ಅರ್ಥ ಆಗೋದಿಲ್ಲ. ವಿಪತೌ ವೃಥಾಭವತ್, ಗರುಡನ ಮೇಲೆ ಪ್ರಯೋಗಿಸಿದಂಥ ವಜ್ರಾಯುಧ ಹೇಗೆ ವ್ಯರ್ಥವಾಯಿತೋ ಹಾಗೆ ಈ ದೃಷ್ಟಾಂತ ಕೊಟ್ಟುಬಿಟ್ಟು, ಗರುಡ ತಮಗಿಂತ ಭಾರಿ ಕಡಿಮೆ, ಗರುಡನಿಗೂ ಏನೂ ಆಗಲಿಲ್ಲ, ಇನ್ನು ನನಗೇನಾಗತ್ತೆ ಅಂತ ತೋರಿಸಾಗಾಯ್ತಾಗ. ಆಚಾರ್ಯರ ಮಾತ್ರ ಏನು ಸ್ವಾರಸ್ಯ ಇದೆ ಅಂದ್ರೆ, ಗರುಡನ ಮಹಿಮೆಯನ್ನು ಹೇಳ್ತಾ ಮೂಲಕವಾಗಿ ತನಗೆ ಏನೂ ಆಗೋದಿಲ್ಲ ಅಂತ ವಿಶೇಷವಾದ ಅಂಶವನ್ನು ತಿಳಿಸಿದ ಕಥೆ ಇದೆ. ಯಾರಿಗೆ ಸುವರ್ಣ ಪಕ್ಷ, ಸುಪರ್ಣ ಪಕ್ಷ ಬೇಡ, ಸುವರ್ಣ ಪಕ್ಷ. ಪಕ್ಷ ಅಂದ್ರೆ ರೆಕ್ಕೆ, ಅದರಿಂದ ಸುವರ್ಣ ಪಕ್ಷ ಅಂತ ಹೇಳ್ಬೇಕು. ಇಲ್ಲಿ ಹೆಸರು ಬರ್ಲಿಕ್ಕೆ ಸುಪರ್ಣ. ಪರ್ಣ ಅಂದ್ರೆ ಏನೋ, ಪರ್ಣ ಅಂದ್ರೆ ರೆಕ್ಕೆ, ಒಳ್ಳೆ ರೆಕ್ಕೆ. ಎಂತ ರೆಕ್ಕೆ ಅಂದ್ರೆ ವಜ್ರಾಯುಧ ತಗೊಂಡ್ರು ಹೊಡೆದ್ರು ಏನೂ ಆಗ್ಲಿಲ್ಲ. ತಾನಾಗಿ ಹಾಕಿದ್ದ ಹೊರತು ಇದು ಅಲ್ಲೇ ಅಲ್ಲ. ಅದು ಅರ್ಥ ಆಯ್ತಾ? ರೆಸ್ಪೆಕ್ಟ್ ಕೊಡ್ಲಕ್ಕೆ ಹಾಗೆ ಮಾಡ್ತಾರೆ ಅಂತ ಹೇಳೋದಿಲ್ಲ ಆ ದೃಷ್ಟಿಯಲ್ಲಿ. ಅಲ್ಲಿ ಸುವರ್ಣನೇ ಹೇಳ್ಬೇಕು. ಸುವರ್ಣ ಅಂದ್ರೆ ಪಡೆಪಾಳ ಸುವರ್ಣ ಹೊಡಿತಕ್ಕಂಥ ಪಕ್ಷಗಳು ಅಂತ ಅರ್ಥ. ಅದಕ್ಕೆ ಹೇಳ್ತಾರೆ ಕನಕ ಜಗನ್ನಾಥ ಹೇಳ್ಬೇಕಾದ್ರೆ ಪೊಂಬಕ್ಕಿ ತೇರಣ ಅಂತ ಕರೀತಾರೆ ದೇವರನ್ನ. ಪೊಂಬಕ್ಕಿ ತೇರಣ. ಪೊಂಬಕ್ಕಿ ಅಂದ್ರೇನು, ಹೊನ್ನಿನಂತಹ ಹೊನ್ನಿನಂತೆ ಹೊಡೆಯತಕ್ಕಂತಹ ರೆಕ್ಕೆಗಳನ್ನು ಹೊಂದಿರುವ, ಅದನ್ನೇ ರಥವಾಗಿ ಹೊಂದಿರೋನು ಅಂತ ಹೇಳಿ.
ಕರೆಕ್ಟ್ ಸುವರ್ಣ ಪಕ್ಷ ಆಯ್ತಾ, ಅರ್ಥ ಆಯ್ತಾ? ಸುಪರ್ಣ ಇಲ್ಲ, ಸುವರ್ಣ. ಪೊನ್ನು ಹೊನ್ನು, ಗೊತ್ತಾಯ್ತಾ? ಪೊಂಬಕ್ಕಿ ತೇರ, ಅದಕ್ಕೆ ನೆನ್ಪಿಟ್ಕೊಳ್ಬೇಕಾಗ. ಅದು ಗರುಡ ಮಂತ್ರ ಇರೋದೇ ಹಾಗೆ, ಗರುಡನ ಸ್ತೋತ್ರ ಮಾಡಕ್ಕೆ ಹಾಗೆ ಸ್ತೋತ್ರ ಮಾಡೋದು. ವಿಚೂರ್ಣಿತೆ ನಿಚಾಯುಧೆ ನಿಕುಂಭ ಏತ್ಯ ಮಾರುತಿಂ, ಅದಕ್ಕೆ ಆಚಾರ್ಯ ಅದನ್ನ ದ್ವಾದಶ ಸ್ತೋತ್ರ ಹೇಳಬೇಕಾದ್ರೆ ನಾಗಾರಿ ರುಗ್ರ ಬಲಪೌರುಷ ಆಪವಿಷ್ಣೋ ವಾಹತ್ವ ಉತ್ತಮಜವೋ ಯದಪಾಂಗಲೇಶ ಆಶ್ರಿತ್ಯ ಶಕ್ರಮುಖ ದೇವಗಣೈರಚಿಂತ್ಯಂ ಶ್ರೀಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಅಂತ ಹೇಳಿದ್ದಾರೆ. ಅದಕ್ಕೆ ಜ್ಞಾಪಕ ಇಟ್ಕೊಂಡು ನಾಗಾರಿಹಿ ಉಗ್ರ ಬಲಪೌರುಷ, ಉಗ್ರವಾದ ಬಲಪೌರುಷ, ಇದು ವಿಶೇಷವಾಗಿ ಅದನ್ನು ತಿಳಿಸಿದೆ. ಅದೆಲ್ಲ ನೆನ್ಪಿಟ್ಕೊಂಡಿರ್ಬೇಕು. ಅವೆಲ್ಲ ತಿಳಿದಾಗ ದ್ವಾದಶ ಸ್ತೋತ್ರ ಅರ್ಥ ಆಗುತ್ತೆ. ಬರೀ ಶಬ್ದ ಅರ್ಥ ಆದ್ರೆ ಸಾಲದು, ಏನ್ ಅರ್ಥ ಆಗ್ಬೇಕು? ಇನ್ಸಿಡೆಂಟ್ ಎಲ್ಲ ಜ್ಞಾಪಕ ಆಗ್ಬೇಕು, ಆಗ ಅದಕ್ಕೆ ಮಹತ್ವ ಬರುತ್ತೆ. ಪ್ರಗೃಹ್ಯ ಕಂಠಮಸ್ಯ ಸ ಪ್ರಧಾನ ಮಾರುತಾತ್ಮಜ, ಕೊಂದಾಯ್ತು. ಅದು ಕಂಠವನ್ನು ಹಿಡಿದು ಒತ್ತಿ ಕತ್ತು ಹೆಚ್ಚಿಗೆ ಕೊಂದು ಹಾಕಿದ. ಚಕಾರತಂ ರಣಾತ್ಮಕೆ ಮಖೇರ್, ಇದರಿಂದ ಯಾತಕ್ಕೆ ದೃಷ್ಟಾಂತ ಕೊಟ್ಟರು? ಅದು ಯಜ್ಞದರೆ ಸಂಹಾರ ಮಾಡಿ ಪಶುವನ್ನಾಗಿ ಮಾಡಿದರು ಅಂತ ಹೇಳಿದರು. ಇದ್ರ ಏನು ಅರ್ಥ ಅಂದ್ರೆ, ಚಕಾರತಂ ರಣಾತ್ಮಕೆ ಮಖೇ ರಮೇಶ ದೈವತೆ ಪಶುಂ ಪ್ರಭಂಜನಾತ್ಮಜೋ ವಿನೇತುರತ್ರ ದೇವತಾ. ರಣಾತ್ಮಕೆ ಮಖೆ, ಯುದ್ಧ ರೂಪದ ಯಜ್ಞದಲ್ಲಿ ದೇವತೆ ಯಾರದಕ್ಕೆ? ರಮೇಶ ದೈವತೆ. ಯಜ್ಞಕ್ಕೆ ಕೆಲವು ದೇವತೆಗಳು ಕೆಲವು ಯಜ್ಞದಲ್ಲಿ ಆರಾಧ್ಯರಾಗ್ತಾರೆ. ಆದ್ರೆ ಹನುಮಂತ ಮಾಡೋ ಯಜ್ಞ ಯಾವಾಗಲೂ ಏನಾಗಿರುತ್ತೆ? ಕೇವಲ ವಿಷ್ಣು ಪರವಾದದ್ದು, ರಮೇಶ ದೈವತೆ. ರಮೇಶ್ ದೇವತೆ ಅಂದ್ರೆ ಉದ್ದೇಶ ಅದು. ಯಜಮಾನ ಈತನೇ ಹನುಮಂತ. ಹಾಕ್ತಿರೋದು ಯಾರೀಗ? ಹಾಕ್ತಿರೋದು ಅದನ್ನ ಅವನ ಸಂಹಾರ ಮಾಡ್ತಿರೋದು. ಆ ಬಲಿ ಯಾರಿಗೆ? ದೇವರಿಗೆ. ಕೃಷ್ಣಾರ್ಪಣ ಅಂತ ಒಪ್ಪಿಸ್ತಾ ಇದ್ದಾರೆ. ಬಲಿ ಹಾಕ್ತೇನೆ ಅಂತ ಪದ್ಧತಿ ಇದೆ. ಬಲಿ ಹಾಕ್ತಾರೆ ಅಂದ್ರೆ ಯಜ್ಞವನ್ನು ಮಾಡ್ತಾರೆ ಅಂತಾನೆ ಅರ್ಥ. ಇವ್ರಿಗೆ ಅದು ಗೊತ್ತಿಲ್ಲ, ಕೊಲ್ತೇನೆ, ಅದು ಗೊತ್ತಿಲ್ಲದೇನೆ ಪದ ಉಪಯೋಗಿಸ್ತಾರೆ ಸಾಮಾನ್ಯ. ಏನಾಯ್ತು? ಪಶುವನ್ನಾಗಿ ಚಿಂತಿಸಿ ಹೊಡೆದ್ರು. ವಿನೇದುರತ್ರ ದೇವತಾ, ದೇವತೆಗಳು ಕೊಂಡಾಡಿದ್ರು. ಏನ್ ತೋರಿಸುತ್ತೆ ಅಂದ್ರೆ, ಯಜ್ಞ ಮಾಡ್ಬೇಕಾದ್ರೆ ಪಶುವಿನ ದ್ವೇಷ ಇರುತ್ತಾ? ದ್ವೇಷ ಏನಿರುತ್ತೆ ಅಲ್ಲಿ? ದೇವರಿಗೆ ಪ್ರೀತಿ ಆಗಲಿ ಸಂಹಾರ ಮಾಡಿ. ವೈಯಕ್ತಿಕ ದ್ವೇಷ ಇಲ್ಲ, ನೆನ್ಪಿಡಬೇಕು. ದ್ವೇಷ ಬೇರೆ, ಕರ್ತವ್ಯ ಬೇರೆ. ಈ ಸೈನಿಕ ಕೊಲ್ತಾ ಇನ್ನೊಬ್ಬ ಸೈನಿಕ, ಅವನ ಮೇಲೆ ದ್ವೇಷ ಇಲ್ಲ. ಏನಿದೆ? ಅವನ ಅನ್ಯಾಯ ಆದ್ರೆ ಹೊಡಿಬೇಕಷ್ಟೇ, ಆ ಕರ್ತವ್ಯದಿಂದ ಹೊಡಿಬೇಕಾಗ, ಬೇರೆ ದಾರಿ ಇಲ್ಲ. ದ್ವೇಷಿಗಳ ಅನುಬಂಧಿಗಳು ಶಿಕ್ಷಾರ್ಹರು ಒಬ್ಬ ಕಾರಣ ಹೊಡಿಬೇಕು. ವಿಶ್ವರ ಅಪರಾಧಿಗಳಲ್ಲ, ವಿಶ್ವರು ದುಷ್ಟರಲ್ಲ, ಆದ್ರೆ ದುರಂಜತೆ ಸೇರಿದ್ದೇ ಸಂಹಾರ ಮಾಡಬೇಕಾಗಿ. ವೈಯಕ್ತಿಕ ದ್ವೇಷದ ಪ್ರಶ್ನೆ ಬರೋದಿಲ್ಲ ಅಲ್ಲಿ. ವೈಯಕ್ತಿಕ ದ್ವೇಷ ಇದ್ದಾಗ ಏನಂತ ಕರೆಯೋದಿಲ್ಲ, ಅದನ್ನ ಸೇಡಾಗುತ್ತೆ ಅಷ್ಟೇ, ಸೇಡಾಗುತ್ತೆ ಹೊರತು ಇದಾಗೋದಿಲ್ಲ. ಇದು ತಾತ್ವಿಕವಾದಂಥ ಹನುಮಂತ ಮಾಡಿದ ಪ್ರತಿಯೊಂದು ಕೆಲಸಗಳು ಕೂಡ ಅದು ತಾತ್ವಿಕವಾಗಿತ್ತು. ಜಡ್ಜ್ ಹೇಳಿದ ಡೆತ್ ಸೆಂಟೆನ್ಸ್ ಕೊಡ್ತಾರೆ. ಕೊಡ್ಬೇಕಾದ್ರೆ ಕೂಗೋದು ಕಿರ್ಚೋದು ಏನು ಮಾಡೋದಿಲ್ಲ ಅದರಲ್ಲಿ. ಯಾಕೆ? ಲಾ, ಆಸ್ ಪರ್ ಲಾ ಅಷ್ಟೇ. ಧರ್ಮ ಶಾಸನ, ಅದು ಧರ್ಮವನ್ನು ಪರಿಪಾಲನೆ ಮಾಡಿದ್ರೆ ದುಷ್ಟರ ಸಂಹಾರ ಆಗಬೇಕು. ಅದಕ್ಕೆ ಕೊಲ್ತಾ ಇದ್ದಾರೆ ಅಷ್ಟೇ ಹೊರತು ವೈಯಕ್ತಿಕ ದ್ವೇಷ ಇನ್ವಾಲ್ವ್ಮೆಂಟ್ ಇರಬಾರ್ದು. ಇದ್ದಾಗ ಏನಾಗುತ್ತೋ ಅಭಿಮಾನ ಬರುತ್ತೆ. ಅಭಿಮಾನ ಬಂದ ತಕ್ಷಣ ಏನಾಯ್ತು, ಅಲ್ಲಿಗೆ ಪುಣ್ಯಕ್ಕೆ ಅಫೆಕ್ಟ್ ಆಗುತ್ತೆ. ಅವು ಸ್ವಲ್ಪ ಇಂಥ ಸೆಲ್ಫ್ ಇಂಟ್ರೆಸ್ಟ್ ಸೇರಿತೋ ಆಗ ಅದು ಪುಣ್ಯ 100 ಪುಣ್ಯ ಕೊಡೋದಿಲ್ಲ. ಅದಕ್ಕೆ ಯಜ್ಞ ಅಂತ ಅನೇಕ ಸರ್ತಿ ಹೇಳೋದಕ್ಕೆ ಕಾರಣ ಅದೇನೆ. ಸುಪ್ತಘ್ನೋ, ನೆಕ್ಸ್ಟ್ ಬ್ಯಾಚ್ ಬಂತೀಗ. ಸುಪ್ತಘ್ನೋ ಯಜ್ಞಕೋಪಶ್ಚ ಶಕುನಿ ದೇವತಾಪನಿ ವಿದ್ಯುಜ್ಜಿಹ್ವ ಪ್ರಭಾತಿ ಚ ಶುಕ ಸಾರಣ ಸಂಯುತಾ ರಾವಣ ಪ್ರೇರಿತಾ ಸರ್ವೇ ಮತ್ತಂತಹ ಕಪಿಕುಂಜರಾನ್ ಅವಧ್ಯ ಬ್ರಹ್ಮವರತೋ ನಿಹತ ರಾಮಸಾಯಕೈ. ಎಷ್ಟು ಜನ ಬಂದ್ರೀಗ? ಸುಪ್ತಘ್ನ, ಯಜ್ಞಕೋಪ, ಶಕುನಿ, ದೇವತಾಪನಿ, ವಿದ್ಯುಜ್ಜಿಹ್ವ, ಪ್ರಮಾಥಿ ಚ ಶುಕಸಾರಣ ಸಂಯುತಾ. ಇಷ್ಟು ಜನ ಬಂದ್ರಿ ಯುದ್ಧಕ್ಕೆ. ಸುಪ್ತಘ್ನ, ಯಜ್ಞಕೋಪ, ಶಕುನಿ, ದೇವತಾಪನಿ, ವಿದ್ಯುಜ್ಜಿಹ್ವ, ಪ್ರಮಾಥಿ, ಶುಕ, ಸಾರಣ, ಇಷ್ಟು ಜನ ಯುದ್ಧಕ್ಕೆ ಬಂದರು. ಅವ್ರ್ಯಾವರು? ರಾವಣ ಪ್ರೇರಿತಾ, ರಾವಣ ಕಳಿಸಿಕೊಟ್ಟವರು. ಸರ್ವೇ, ಅಷ್ಟು ಜನಗಳು ಕೂಡ ಕಪಿಕುಂಜರಾನ್ ಮತ್ತಂತಹ. ಕುಂಜರ ಅಂದ್ರೆ ಶ್ರೇಷ್ಠ. ಬರೀ ಕುಂಜರ ಅಂದ್ರೇನೋ? ಆನೆ. ಕಪಿಕುಂಜರ ಸಮಾಸದಲ್ಲಿ ಒಂದು ಶಬ್ದತೆ ಸೇರಿಸಿಕೊಂಡು ಬಂದಾಗ ನೃಪಕುಂಜರ, ಮುನಿಕುಂಜರ, ಇಲ್ಲಿ ಕಪಿಕುಂಜರ ಅಂತ ಕರೆದಾಗ ಅದೇ ಶಾರ್ದೂಲ, ಸಿಂಹ, ಇಂದ್ರ, ವೃಷಭ ಮೊದಲಾದ ಶಬ್ದಗಳು ಪ್ರತ್ಯೇಕ ಬಂದಾಗ ಕೂಡ ಅರ್ಥ ಬೇರೆ. ಈ ಸಮಾಸದಲ್ಲಿ ಈ ರೀತಿ ಬಂದ್ಬಿಟ್ಟಾಗ ಅದು ಕೊನೆಗೆ ಬಂದಾಗ ಏನಾಗುತ್ತದೋ ಶ್ರೇಷ್ಠ, ಪುಂಸಿ ಶ್ರೇಷ್ಠಾರ್ಥ ಗೋಚರ ಅಂತ ಅವಕೋಶ. ಇದು ಸ್ತ್ರೀಯರಿಗೆ ಹೇಳೋದಿಲ್ಲ, ಸ್ತ್ರೀ ಪುಂಗವ ಹಾಗೆಲ್ಲ ಹೇಳೋದಿಲ್ಲ. ಗೊತ್ತಾಯ್ತಾ? ಪುರುಷ ಪುಲ್ಲಿಂಗದ ಶಬ್ದಗಳಿಗೆ ಮಾತ್ರ ಅನ್ವಯಿಸ್ತಕ್ಕಂಥ ವಿಶೇಷ. ಅದಕ್ಕಾಗಿ ಬಂದ್ರು. ಅವರನ್ನೆಲ್ಲ ಕಪಿಶ್ರೇಷ್ಠರೆಲ್ಲ ಹೊಡೆದಾಕ್ಬಿಟ್ರು. ಹನುಮಂತನ್ ಬಿಟ್ಟು ಉಳಿದವರಿಗೆಲ್ಲ ಭಾರಿ ಪೇಟು ಬಿತ್ತು. ಸೇರಿಸ್ತಾಕು ಕುಂಜರ ಹೇಗೆ ಬಹಳ ಶ್ರೇಷ್ಠನೋ
ಈ ಪುರುಷರಲ್ಲಿ ಆನೆ ಇದ್ದ ಹಾಗೆ ಅದು ಶ್ರೇಷ್ಠ, ಒಟ್ಟು ತಾತ್ಪರ್ಯ ಶ್ರೇಷ್ಠ ಅಷ್ಟೇ. ಇಂದ್ರ ಶಬ್ದ ಹಾಗೇನೆ, ನೃಪೇಂದ್ರ, ಅದು ನೃಪರೇಂದ್ರ ರಾಜ, ಇಂದ್ರ ಅಲ್ಲ ನೃಪೇಂದ್ರ, ಅದೇ ಅದು ಸುರೇಂದ್ರ, ಅಸುರೇಂದ್ರ, ಎಲ್ಲ ದೈತ್ಯೇಂದ್ರ. ಇಂದ್ರ ಶಬ್ದ ಕೊನೆಗೆ ಬಂದಾಗ ಅದು ಅರ್ಥ ಏನು ಕೊಡ್ತು? ದೇವೇಂದ್ರ ಅಂತ ಅರ್ಥ ಕೊಡೋದಿಲ್ಲ, ಇದರಲ್ಲಿ ಶ್ರೇಷ್ಠ ಅಂತ ಅರ್ಥ ಕೊಡೋದು. ಒಡೆಯ, ಶ್ರೇಷ್ಠ. ರಾವಣ ಪ್ರೇರಿತ ಸರ್ವೇ ಬತ್ರಂತಹ ಕಪಿಕೂಜ. ಉಳಿದ ಎಲ್ಲಾ ಕಪಿಗಳು ಸವಾಲಾಯ್ತು ಹನುಮಂತನ ಬಿಟ್ಟುಬಿಟ್ರೆ. ಅವರೆಲ್ಲ ಬ್ರಹ್ಮವರತಃ ಅವಧ್ಯಾಹ, ಅದಕ್ಕೆ ಎಷ್ಟು ಗೆಲುವು ಬಂತವರಿಗೆ. ಬ್ರಹ್ಮದೇವರ ವರದಿಂದಾಗಿ ಕೂಡಿದ್ರಿಂದ ಉಳಿದವರಿಗೆ ಏನು ಮಾಡ್ಲಿಕ್ಕಾಗಲಿಲ್ಲ. ಆದ್ರೆ ನಿಹತ ರಾಮಸಾಯಕೈ, ರಾಮದೇವರ ಬಾಣಕ್ಕೆಲ್ಲ ಹೋಗಿಬಿಟ್ರು. ರಾಮದೇವರ ಬಾಣ ಬ್ರಹ್ಮದೇವರು ಯಾವ ಲೆಕ್ಕನೂ ಇಲ್ಲ, ಆದ್ರಿಂದಾಗಿನೇ ಎಲ್ಲ ಬ್ರಹ್ಮವರ ಇದ್ರು ಸತ್ರು. ಇಷ್ಟೆಲ್ಲ ಇಟ್ಕೊಂಡೆ ಅವ್ರು ಹಾರಾಡ್ತಿರೋರು. ಅವ್ರು ಯಾತಕ್ಕೆ ಕೆಟ್ಟವರು ಅಂತ ಕರಿಬೇಕು ಅಂತ ಪ್ರಶ್ನೆ. ಈಗ ಹೆಸರಲ್ಲೇ ಇದೆ ಸುಪ್ತಜ್ಞ ಅವನ ಹೆಸರು. ಏನರ್ಥ ಅದಕ್ಕೆ? ಮರಿದವ್ರನ್ನ ಕೊಲ್ಲೋದು, ಅರ್ಥ ಆಯ್ತಾ? ಮರಿದವ್ರನ್ನ ಕೊಲ್ಲೋದು ದೊಡ್ಡ ಪರಾಕ್ರಮನ ಅದು. ಮರಿದವ್ರನ್ನ ಕೊಂದಾಗ ಅದು ಕೂಡ ಒಂದು ಹೇಳ್ತಾರೆ, ಯಾರೋ ವಿಶ್ವಾಸದಿಂದ ತಡಿಮೆ ಮೇಲೆ ಇರ್ತಾರೆ, ಅವನು ಕೊಂದು ಬಿಟ್ರೆ, ತಡಿಮೆ ಕೊಂದು ಹಾಕ್ಬಿಟ್ರೆ ಏನರ್ಥ? ಇದು ಮಹಾಪೌರುಷ ಅಂತ ಕರೀತಾರ, ಗೊತ್ತಾಯ್ತಾ? ವಿಶ್ವಾಸದಿಂದ ತಡಿಮೆ ಮಲಗಿದಾಗ ಕತ್ತರಿಸ್ಬಿಟ್ರೆ ತಲೆನ ಎಷ್ಟು ತಪ್ಪಾಗೋದಿಲ್ಲ. ಅದಕ್ಕೆ ಸುಪ್ತಜ್ಞ, ಮರಿದವ್ರನ್ನ ಕೊಲ್ಲೋನು. ಇನ್ನೊಬ್ಬರು ಯಜ್ಞ ಕೋಪ, ಯಜ್ಞ ಕಂಡ್ರೆ ಆಗೋದಿಲ್ಲ ಅವರಿಗೆ, ಅಂದ್ರೆ ಯಜ್ಞ ಹಾಳು ಮಾಡೋರು ಅಂತ ಅರ್ಥ. ಯಜ್ಞ ಹಾಳು ಮಾಡೋದು ಯಾರ ಪದ್ಧತಿ ಅದು? ಮತ್ತೆ ಯಜ್ಞ ಹಾಳು ಮಾಡ್ತಾರೆ, ವೈಷ್ಣವ ಮಾಡಿದ್ರೆ ಮನೆ ಬಾಡಿ ಕೊಡೋದಿಲ್ಲ, ಗೊತ್ತಾಯ್ತಾ? ಕೊಡ್ತಾರೆ. ಇದು ಆಶ್ಚರ್ಯ, ಎಷ್ಟು ಆಶ್ಚರ್ಯ ಆದ್ರೆ ತಮಾಷೆ. ಅದರಿಂದ ಏನಾಗುತ್ತೆ? ಮನೆ ಶುದ್ಧ ಆಗುತ್ತೆ ಆಕ್ಚುಲಿ, ಇದರಿಂದ ಮನೆ ಕೆಟ್ಟ ಹೋಗುತ್ತೆ. ಅದು ಕೊಡ್ತಾ, ಇದು ಗೌರವ ಐತಿದ್ದು ಬಿಟ್ರೆ, ಅದಿದ್ರೆ ಅವಮಾನ. ಅಂದ್ರೆ ಎಷ್ಟು ಜನಗಳ ಯೋಚನೆ ಕೆಟ್ಟೋಗ್ಬಿಟ್ಟಿದೆ. ಸೈಂಟಿಫಿಕಲಿ ಪ್ರೂವ್ಡ್. ಯಜ್ಞದಲ್ಲಿ ಹಾಕೋ ಸಾಮಗ್ರಿಗಳನ್ನ ಏನ್ ಮಾಡತ್ ಹೊಗೆಗಳನ್ನ ಅದು ಸುತ್ತೆಲ್ಲ ಪ್ಯೂರಿಫೈ ಮಾಡ್ತಾ ಹೋಗ್ತದೆ. ಮಳೆ ಬೆಳೆ ಬರ್ಲಿಕ್ಕೆ ಕಾರಣ ಆಗಿತ್ತು ಅದಕ್ಕೇನೆ. ಮಳೆ ಬರೋದನ್ನ ಹಾಕಿಬಿಟ್ಟಾಗ ಅದು ಮಳೆ ಬರೆಸುತ್ತೆ, ಅಷ್ಟು ಶಕ್ತಿ ಇದೆ. ಇವ್ರೇನ್ ಮಾಡ್ತಾರೆ? ಅದಕ್ಕೆಲ್ಲ ಎಲ್ಲ ಆಂಟಿ. ಯಜ್ಞ ಕೋಪಃ ಶಕುನಿಹಿ, ಯಜ್ಞ ಮೂಢನಂಬಿಕೆ ಅಂತಾರೆ. ಪಾಪ ಎಮ್ಮೆ ಬರೀ ಕೊಡ್ತಾರೆ ಕೋಣ, ಅದು ಮೂಢನಂಬಿಕೆ ಅಲ್ಲ ಇದು. ಇವರೇ ಕೂತಿರ್ತಾರೆ ನೋಡ್ಕೋತಾರೆ. ಅರ್ಥ ಆಯ್ತಾ ನಿಮಗೆ? ಎಷ್ಟು ಆಶ್ಚರ್ಯ ಅಂದ್ರೆ, ಯಾವುದನ್ನ ನಿಷೇಧ ಮಾಡಬೇಕು ಅದನ್ನ ವಿಧಿ ಅಂತ ಪಾಲನೆ ಮಾಡ್ತಾರೆ, ಯಾವುದು ವಿಧಿರಾದ ನಿಷೇಧ ಅಂತ ತಿಳ್ಕೊಂಡು ಬೈತಾರೆ. ಮಾಡೋದಿಲ್ಲ, ಅಷ್ಟೇ ಇಲ್ಲ. ಬಂದ್ ಅವಸರ ಪಡ್ಬೇಡ, ಇದು ಇದೆಯಲ್ಲ ಈಗ ನೆಕ್ಸ್ಟ್ ಚಕ್ರ ಇನ್ನು ಬಂದಿಲ್ಲ, ಇಲ್ಲಿ ನೆಕ್ಸ್ಟ್ ಬರ್ತಾರೋ ಇನ್ನು ಪಾಪ ಈಗ ಹೊಡೆದಾಕ್ಬಿಟ್ರ ಅವನ್ನ. ನೆಕ್ಸ್ಟ್ ಆರ್ಡರ್ ನೆಕ್ಸ್ಟ್ ಬರ್ತಾರೆ. ಸುಪ್ತಜ್ಞ, ಯಜ್ಞ ಕೋಪ, ಶಕುನಿ, ಶಕುನಿ ಬುದ್ಧಿ ಅಂತ ಕರೀತಾರೆ. ಗೊತ್ತೇ ಇದೆಯಲ್ಲ, ಮೋಸಗಾರ ಅಂತ ಅರ್ಥ. ಶಕುನಿ ಏನ್ ಮಾಡ? ಕಪಟೋದ್ಯೂತ, ಕಪಟೋದ್ಯೂತ ತಾನೆ. ಆದ್ರಿಂದ ಮೋಸದ ದ್ಯೂತನೇ ಕೆಟ್ಟದು ಫಸ್ಟ್. ಎರಡನೇದೇನೋ ಮೋಸೋದ್ಯೂತ ಬೇರೆ ಜೊತೆಗೆ ಅಂಥವ್ರು. ಅವರೆಲ್ಲ ಮೋಸಗಾರರೆಲ್ಲ ಶಕುನಿ ಬುದ್ಧಿ ಅಂತ ಇಡಿಯಂ ಅದು ಒಂದು. ಶಕುನಿ ಬುದ್ಧಿ ಮನುಷ್ಯ ಹುಷಾರಾಗಿರಿ ಅಂತ ಹೇಳ್ತಾರೆ. ದೇವತಾಪನಿಹಿ, ದೇವತೆಗಳಿಗೆ ತಾಪ ಉಂಟು ಮಾಡೋನು. ದೇವತೆಗಳಿಗೆ ತಾಪ ಉಂಟು ಮಾಡೋನು ಅಂದ್ರೆ ಏನು? ಪಾಪ ಆಫೀಸರ್ಗೆ ಟ್ರಬಲ್ ಕೊಡೋದು, ಗೊತ್ತಾಯ್ತಾ? ಎಷ್ಟು ಕೆಟ್ಟ ಕೆಲಸ ಆಗುತ್ತೆ ಅದು. ಎಷ್ಟೋ ದಿನ ಆಗತ್ತೆ ಪಾಪ, ಕೆಲಸ ಮಾಡ್ಲಿಕ್ಕೆ ಬಿಡೋದೇ ಇಲ್ಲ ಅವ್ರನ್ನ. ಅವ್ರಿಗೆ ತಾಪ ಉಂಟು ಮಾಡೋದು. ತಾಪನಿ ಅಂದ್ರೆ ಏನು? ಒಂದರ್ಥ ತಾಪನಿ ಅಂದ್ರೆ ಸೂರ್ಯ ಶಬ್ದಕ್ಕೆ ತಾಪನ ಅಂತ ಹೆಸರು. ಸೂರ್ಯನ ಮಕ್ಕಳಿಗೆ ಏನಂತ ಕರೀತಾರೆ? ತಾಪನರು, ತಾಪನಿ, ತಾಪನ ಅಂತ ಕರೀತಾರೆ. ಇಲ್ಲಿ ದೇವತಾಪನಿ ಅಂದ್ರೆ ಏನು? ಅರ್ಥ ತಗೋಬಾರದು. ತಪನ ಮಾಡೋದು ಸೂರ್ಯನೇ ತಪನ ಅಂತ ಹೆಸರು. ದೇವತೆಗಳಿಗೆ ತಾಪ ಕೊಡೋನು ಅಂತ ಅರ್ಥ. ಅವ್ರಿಗೆ ಕೇಡು ಬಯಸೋದು. ವಿದ್ಯುಜ್ಜಿಹ್ವಹ, ವಿದ್ಯುಜ್ಜಿಹ್ವಹ, ಅವ್ನ ನಾಲಿಗೆ ಹೇಗಿತ್ತಂತೆ? ಕರೆಂಟ್. ಈಗ ನಾಲಿಗೆ ಚಾತ್ರೆ ಸಾಕು ಸತ್ತು ಹೋಗ್ತಾ ಇದ್ರೆ, ಉಪ್ಪೋದು ಬಿಟ್ರೆ ಸಾಕು. ಕೆಲವು ಉಸಿರು ಬಿಟ್ರೆ ಸಾಕು ಸಾಯ್ತಾ ಇದ್ರು, ವಿಷದ ಉಸಿರು. ಗೊತ್ತಾ? ಎಷ್ಟು ಬರೋದಿಲ್ಲ, ಚರಂಡಿ ಕ್ಲೀನ್ ಮಾಡೋವಾಗ ಸತ್ತು ಹೋಗ್ತಾರೆ ಅಂತ ಹೇಳಿ. ವಿಷದ ಗಾಡಿಯಲ್ಲಿರೋದು ಇವನ್ ಹಾಗೆ. ವಿದ್ಯುಜ್ಜಿಹ್ವಹ ಪ್ರಮಾಥಿ, ಪ್ರಮಾಥಿ, ಪ್ರಮಾಥಿ ಅಂದ್ರೆ ಏನು? ಬಲಾತ್ಕಾರದ ಹೊಡೆದಾಗ. ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸವಂ ಮನಃ, ಬಲಾತ್ಕಾರದಿಂದ ಕೊಂದು ಹಾಕೋಣ. ಇನ್ನೊಬ್ಬನು ಶುಕ, ಸಾರಣ, ಸಂಯುತ. ಶುಕ ಗಿಳಿ, ಸಾರಣ ಇನ್ನೊಬ್ಬ ಮಂತ್ರಿ ಹೆಸರು. ಅವರೆಲ್ಲ ಸಾರಣ ಅಂದ್ರೆ ಧಾರೆ ಹುಡುಕೊಂಡು ಹೋಗಿ ದುಷ್ಟರನ್ನು ಕೊಲ್ಲೋರು, ಒಳ್ಳೆಯವ್ರನ್ನ ಕೊಲ್ಲೋರು. ಇವರೆಲ್ಲ ಬಂದರು. ಅಷ್ಟು ಜನಗಳು ರಾಮದೇವರಿಂದ ಹತರಾದರು. ರಾವಣ ಸಾಯಕ, ಸಾಯಕ, ರಾಮ ಸಾಯಕ ಬಿಡಿಸ್ಬೇಕಂತ. ರಾಮ ಸಾಯಕ ಇಹಿ, ಸಾಯಕ, ಸಾಯಕ ಅಂದ್ರೆ ಬಾಣಗಳು. ರಾಮ ಅಂತ ರಾಮದೇವರು. ರಾಮ ಬಾಣಗಳಿಂದ ಹತರಾದರು. ಹನುಮಂತನಿಗೆ ಏನಾಗಿಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ರಾಮನ ಬಾಣ ಹನುಮಂತ ಗೊತ್ತಾನೆ. ಅವ್ರಿಗೇನಾಗಿ ಹನುಮಂತನಿಗೆ ಏನಾಗ್ಲಿ ಸಾಧ್ಯ ಇಲ್ಲ. ಈಗ ರಾಮನ ಬಾಣಗಳನ್ನ ಹತರಾಗ್ತಾರೆ ಅಂದ್ರೆ ಹನುಮಂತರಿಂದ ಹತ ಆಗ್ತಾರೆ ಅಂತ ಅರ್ಥ. ಸೊ ಕಪಿ ಕುಂಜರ ಶಬ್ದದಲ್ಲಿ ಏನ್ ಮಾಡ್ಬೇಕಾಗ? ಹನುಮಂತನ ಬಿಟ್ಟು ಉಳಿದ ಕಪಿಗಳಿಗೆ ಪ್ರಾಬ್ಲಮ್ ಬಂತು ಅಂತ ಹೇಳ್ಬೇಕೆ ಹೊರತು ಹನುಮಂತನಿಗೆ ಬಂತು ಅಂತ ಹೇಳಬಾರದು. ಗೊತ್ತಾಯ್ತಾ? ಅಲ್ಲ ಅಲ್ಲ ಅಲ್ಲ, ಶಕುನಿ ಎಂಬುದು ಅದು ಶಕುನಿ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ. ಪಕ್ಷಿ ಅಂತ ಒಂದು ಅರ್ಥ ಇದೆ ಶಕುನಿ, ಗೊತ್ತಾಯ್ತಾ? ಅದು ಒಳ್ಳೆ ಹೆಸರು, ಅದೇ ತಪ್ಪಿ ಹೆಟ್ಟ ಹೆಸರು ಹೇಳಲ್ಲ. ಅವನ ಮಗನ ಹೆಸರು ಏನು ಗೊತ್ತಾ? ಶಕುನಿ ಮಗನ ಹೆಸರು ಉಲೂಕ ಅಂತ ಹೇಳಿ. ಅದಕ್ಕೇನು ಹೆಸರು? ಗೂಬೆ ಅಂತ ಅರ್ಥ. ಇವನು ಶಕುನಿ, ಅವರು ಗೂಬೆ ಮಗ ಇಂಥವ್ರು. ಶಕುನಿ ಶಬ್ದ ಕೆಟ್ಟದಲ್ಲ, ದುರ್ಯೋಧನ ಶಬ್ದ ಕೂಡ ಕೆಟ್ಟದಲ್ಲ. ಅರ್ಥ ಆಯ್ತಾ ನಿಮಗೆ?
ದುಶ್ಯಾರ ಶಬ್ದ ಕೆಟ್ಟದಲ್ಲ, ಕೆಟ್ಟವ್ರಿಗೆ ಇದ್ದದ್ದು ಕೆಟ್ಟದಾಯ್ತು ಅಷ್ಟೇ. ಒಳ್ಳೆ ಹೆಸರನ್ನೇ ಕೆಟ್ಟವ್ರಿಗೆ ಇಟ್ಟರೆ ಏನಾಗುತ್ತೆ? ಅಸಹ್ಯ ಕಾಣುತ್ತೆ. ಕೆಟ್ಟವ್ರಿಗೆ ಒಳ್ಳೆ ಹೆಸರಿಟ್ರೆ ಭಾರಿ ಒಳ್ಳೆಯವರು ಕೆಟ್ಟ ಹೆಸರಿಟ್ಟಿದ್ದಾರೆ, ಏನಾಗುತ್ತೆ ಅದಕ್ಕೆ? ಹೆಸರಿಗೆ ಮಹತ್ವ. ಅವಾಗ ಅವರ ಅಂತ ಹೇಳಿ ಅವರ ಆಕ್ಚುಲಿ ಕೆಟ್ಟ ಹೆಸರು ಅದು ತಾವು ತಿಳ್ಕೊಂಡ ಹಾಗೆ. ಎಲ್ಲ ಸರ್ವಶಬ್ದ ಭಗವದ್ವಾಚಕ ಅಂತ ಹೇಳಿದ್ಮೇಲೆ ಕೆಟ್ಟ ಶಬ್ದ ಇರೋ ಚಾನ್ಸೇ ಇಲ್ಲ. ಕೆಟ್ಟವರಿಗಿಟ್ಟ ಕೆಟ್ಟದಾಗತ್ತೆ. ಇದೇ ಪಾಂಡವರು ದುರ್ಯೋಧನ ಇದ್ದ, ಹಿಂದೊಬ್ಬ ರಾಜ ಇದ್ದ ದುರ್ಯೋಧನ ಅಂತ ಅವ್ರ ಹೆಸರು. ಭಾರಿ ಒಳ್ಳೆಯವರು ಅವರು, ಗೊತ್ತಾಯ್ತಾ? ಅದೇ ಹೆಸರು ಇಟ್ಟಿದ್ರು ಅವರು. ಈಗ ಈ ಲೆಕ್ಕದಲ್ಲಿ ಇವ್ರು ದುರುಪಯೋಗ ಮಾಡ್ಕೊಂಡ್ಬಿಟ್ಟು ಅಷ್ಟೇ. ಇವತ್ತು ರಾಮ ಅಂತ ಹೆಸರಿಟ್ಟವ್ರು ರಾಮನ ಬೈಯೋರು ಜಾಸ್ತಿ. ಈಗ ರಾಮ ಹೆಸರಿಟ್ಕೊಂಡವ್ರೆ, ರಾಮನ್ ಭಾರಿ ಬೈತಾರೆ, ಗಲಾಟೆ ಮಾಡ್ತಾರೆ, ರಾಮಾಯಣ ಸುಡ್ತಾರೆ, ಅದೆಲ್ಲ ಮಾಡ್ತಾರೆ. ಅದು ಹೆಸರಿಗೆ ಅದಕ್ಕೆ ಸಂಬಂಧ ಇಲ್ಲ. ಅವನ್ ಬೇರೆ, ವ್ಯಕ್ತಿ ಬೇರೆ. ಅದೇ ಶಕುನಿ ಅಲ್ಲ ಇವರು ಹೆಸರು. ಅವ್ರ ಹೆಸರು ಕೆಟ್ಟದೇನು ಆಗ್ತಿರ್ಲಿಲ್ಲ, ಸರಿಯಾಗಿದೆ, ಏನು ಕೆಟ್ಟದಾಗ್ತಿರ್ಲಿಲ್ಲ. ಕೆಟ್ಟದಾಗೆ ಹೆಸರು ಕೆಟ್ಟೋಯ್ತು. ಶಕುನಿ ಬುದ್ಧಿ ಈಡೇ ಮಾಡ್ಬೇಕು ಕಡೆ. ಶುಕಸಾರಣ ಸಂಯುತಾ ರಾವಣ ಪ್ರೇರಿತ ಸರ್ವೇ ಸುಪ್ತಜ್ಞ. ಅದೇನು ಅರ್ಥ? ಅದಕ್ಕೆ ಒಳ್ಳೆ ಹೆಸರು ಅರ್ಥ ಮಾಡೋದು ಬರ್ತದೆ, ಕೆಟ್ಟ ಹೆಸರು ತಾಗಬೇಕಾಗಿಲ್ಲ. ಸುಪ್ತರಾಗಿ ತಾನು ಮಲಗಿದ್ದೂ ಕೊಲ್ಲಬಲ್ಲವನು, ತಾನೇ ಮಲಗಿದವನು, ಸುಪ್ತನಾಗೇ ಹೊಡೆಯವನು. ಈ ಬೇರೆ ಅರ್ಥ ಐತಿ. ಭೀಮಸೇನ ಬಿಡ್ತಾನೆ ಬಾಣಗಳನ್ನು, ಇವನು ಮುಂದೆ ಬರುತ್ತದು. ಅನೇಕ ಸರ್ಪಗಳನ್ನು ಬಿಡ್ತಾನೆ ದುರ್ಯೋಧನ, ಭಯಾನಕ ಸರ್ಪಗಳು. ಅದೇನು 8 ಪ್ರಧಾನ, ಅದರಿಂದ ಲಕ್ಷಗಟ್ಲೆ. ಅದನ್ನು ಹನುಮನ್ ಭೀಮಸೇನ ಮಲಗಿದ್ದಾಗ ಬಿಟ್ಟು ಬಿಡ್ತಾರೆ ಮೇಲೆ. ಆದರೆ ಒಂದು ಕಡಿದ್ರು ಅಲ್ಲ, ಒಂದು ಉಸಿರು ಬಿಟ್ಟರೆ ಸಾಯ್ಬೇಕಂತ ಸರ್ಪ. ಒಂದ್ಸತಿ ಉಸಿರು ಬಿಟ್ಟರೆ ಸಾಕು ಅಂತ ಎಲ್ಲ ಓದು ಕಚ್ಚುತ್ತ ಭೀಮಸೇನ. ಏನಾಗೋದಿಲ್ಲ ಭೀಮಸೇನಿಗೆ. ಅವೇನ್ ಮಾಡ್ತಾರೆ, ಅಷ್ಟನ್ನು ಹೊಡಿತಾನೆ ಭೀಮಸೇನ. 8 ಮಹಾಸರ್ಪಗಳು, ದೇವಸರ್ಪಗಳು. ಅವ್ನು ಹೊಡಿಬಾರದು, ಹೊಡಿಯಕ್ಕೆ ಆಗೋದಿಲ್ಲ, ಅಲ್ಲಿ ಹೊಡಿಬಾರದು ಅವನು. ಅದ್ರ ಹೀಗಂತಾರೆ, ಹೊಡೆದು ದೂರ ಹೋಗು. ಎಲ್ಲಿಗೆವೋ, ಎಲ್ಲಿಂದ ತಂದು ಅಲ್ಲಿಗೋಗಿ ಬೀಳ್ತಾವ ವಾಪಸ್. ಬೆಟ್ಟ ವಾಪಸ್ ಹೆಸರು ಹಾಗೆ ಬೀಳ್ತಲ್ಲ ಹಾಗೆ. ಉಳಿದೆಲ್ಲ ಕೊಂದು ಹಾಕ್ಬಿಡ್ತಾನೆ. ಎಲ್ಲದು ಪುಡಿ ಪುಡಿ, ಎಲ್ಲ ಸರ್ ಪೀಸು. ಇಷ್ಟೆಲ್ಲ ಮಾಡಿದ್ದೆ ಯಾವಾಗ? ಮಲಗಿದ್ದೆ, ಎದ್ದೇಳೇ ಇಲ್ಲ, ಮಲಗಿಸ್ ಕೆಲಸ ಮಾಡಿ. ಗೊತ್ತಾಯ್ತಾ? ಅನುತ್ಥಿತ ಏವ ತಲ್ಪಾತ್ ಬಂದು ಬರತ್ತೆ. ಹಾಸಿಗೆ ಬಿಟ್ಟು ಮೇಲೆ ಎಳೆದೇನೆ ಇಷ್ಟು ಮಾಡ್ತಾರೆ. ಅದು ಯಾತಕ್ಕೆ ಬಂದು? ಒಳ್ಳೆ ಹೆಸರು ಮಾಡೋದು. ಯಜ್ಞ ಕೋಪ, ಕೆಟ್ಟವ್ರ ಮೇಲೆ ಯಜ್ಞಕ್ಕೆ ವಿಘ್ನ ಮಾಡ್ತಾರಲ್ಲ ಅವ್ರ ಮೇಲೆ ಕೋಪ ಅಷ್ಟೇ. ಯಜ್ಞದ ಮೇಲೆ ಕೋಪ. ಯಜ್ಞ ಅದು ಮಧ್ಯಮ ಪದ ಲೋಪಿ ಅಂತ ಕರೀತಾರೆ. ಗೊತ್ತಾಯ್ತಾ? ಒಂದು ಪದ ಸೇರಿಸ್ಕೋಬೇಕು. ಅದೇ ರೀತಿನೇ ಶಕುನಿ, ಒಳ್ಳೆ ಪಕ್ಷಿ, ಅದು ಹಾರಾಟದಿದ್ದ ಹಾಗೆ. ದೇವತಾಪನಿ, ಗೊತ್ತಾಯ್ತಾ? ದೇವತೆಗಳಿಗೆ ಸೂರ್ಯ ಇದ್ದ ಹಾಗೆ, ತಾಪನಿ ಸೂರ್ಯ ಇದ್ದ ಹಾಗೆ. ಸೂರ್ಯನಂತ ಒಂದು ಬೆಳಕು ಕೊಡೋರು ಅಂತ ಅರ್ಥ. ಒಳ್ಳೆ ಅರ್ಥ ಮಾಡಕ್ಕೆ ತಪನ ಏವ ತಾಪನಿ ಮಾಡ್ಕೊಂಡ್ಬಿಟ್ರೆ ಅದು ಅರ್ಥ ಆಯ್ತು. ವಿದ್ಯುತ್ ಜಿಹ್ವ, ವಿದ್ಯುತ್ತಿನಂತೆ ನಾಲಿಗೆ. ವಾಯುದೇವರು ವಿದ್ಯುತ್ ಅಂದ್ರೆ ಭಾರತೀ ದೇವಿ. ಅವ್ರ ನಾಲಿಗೆಯಲ್ಲಿ ಯಾರಿದ್ದಾರೆ? ವಾಯುದೇವ್ರ ನಾಲಿಗೆಯಲ್ಲಿ ಭಾರತೀ ದೇವಿ ಇದ್ದಾರೆ. ಬರೋದಿಲ್ಲ, ಮೊದಲೇ ಶ್ಲೋಕನೇ ಇರೋದು ಹಾಗೆ. ವಾಯುಸ್ಥಿತಿ ಮೊದಲೇ ಶ್ಲೋಕ ಏನದು? ಶಾರದಾ ಶಾರದೆಂದು ಜ್ಯೋತ್ಸ್ನಾ ಭದ್ರಸ್ಮಿತ ಸ್ತ್ರೀ ಧವಲಿತ ಗುಹಾ ಪ್ರೇಮ ಭಾರಂ ಬಭಾರ. ಯಾವ ಶಬ್ದವೂ ಕೆಟ್ಟ ಶಬ್ದ ಅಲ್ಲ. ಇದ್ರ ದೇವರು ಸರ್ವ ಶಬ್ದ ವಾಚ್ಯರ ಆಗ್ತಿದ್ದಿಲ್ಲ. ಆಗಿದ್ರೆ ಶಬ್ದ ಸ್ವರೂಪತಃ ಕೆಟ್ಟದಾಗಿದ್ರೆ ಅದರಿಂದ ದೇವರನ್ನ ನಾವು ವಾಚ್ಯ ಅಂತ ಹೇಳ್ತಿರಲಿಲ್ಲ. ಸರ್ವೈಶ್ಚ ವೈದಿಕ ಪದೈರಪಿ ಲೋಕಶಬ್ದೈ ಬೇಘಾಗ್ನಿ ವಾರಿದೆ ತಲಾದಿರವೈಶ್ಯ ಸರ್ವೈ ಏಕೋಭಿಧೇಯ ಪರಿಪೂರ್ಣ ಗುಣ ಪ್ರಿಯೋಲಂ ನಾರಾಯಣ ಮಮ ಸದೈವ ಸುತುಷ್ಟಿಮೇತು. ಐತಿರೇ ಭಾಷೆ ಕೊನೇ ಹೇಳ್ತಾರೆ ಆಚಾರ್ಯ. ಎಲ್ಲಾ ಶಬ್ದಗಳು ಕೂಡ ಎನಿ ವರ್ಡ್ ಆಫ್ ಎನಿ ಕೈಂಡ್, ಎನಿ ಲ್ಯಾಂಗ್ವೇಜ್, ಎನಿ ಇದು, ಅದೆಲ್ಲ ಏನದು? ದೇವರ ಹೆಸರು. ಅದೇನು ಪರಮುಖ್ಯವಿರ್ತದೆ ದೇವರ ಹೆಸರು. ಕೆಟ್ಟ ಶಬ್ದ ಇಲ್ಲೇ ಇಲ್ಲ. ಇವರಿಂದ ಕೆಟ್ಟದಾಯ್ತು ಅಷ್ಟೆ. ವಿದ್ಯುಜ್ಜಿಹ್, ಆ ಕೆಟ್ಟವ್ರಿಗೆ ಉಪಯೋಗಿಸ್ಬೇಕಾದ್ರೆ ಶಬ್ದ ಕೆಟ್ಟ ಅರ್ಥ ಮಾಡ್ಬೇಕು. ಒಳ್ಳೆಯವ್ರಿಗೆ ಉಪಯೋಗ ಕೆಟ್ಟ ಶಬ್ದಕ್ಕೂ ಒಳ್ಳೆ ಅರ್ಥ ಪಡಬೇಕು. ನಾವು ಕೆಟ್ಟದ್ದು ಅಂತ ತಿಳ್ಕೊಂಡು ಶಬ್ದಕ್ಕೂ ಕೂಡ ಒಳ್ಳೆ ಅರ್ಥನೇ ಹೇಳ್ಬೇಕು. ಅದೆಲ್ಲ ಹೇಳಿದ್ದಾರೆ ಬ್ರಹ್ಮಸೂತ್ರ 4ನೇ ಪಾದದ ಮುಖ್ಯವಾದ ಕಥೆ ಸಂದೇಶನೇ ಅದು. ಅನ್ಯತ್ರೈವ ಪ್ರಸಿದ್ಧ, ಅದು ಕೆಟ್ಟದ್ದಲ್ಲೇ ಪ್ರಸಿದ್ಧ. ಗುಣವಾಚಕ ಅಲ್ವೇ ಅಲ್ಲ, ದೋಷವಾಚಕವೇ ಆಗಿರೋ ಶಬ್ದ. ಅದು ಕೂಡ ಪರಮಾತ್ಮಲ್ಲಿ ಏನಾಯ್ತದ? ಗುಣವಾಚಕ ಆಗೋಯ್ತು. ಅಪಿ ಕುಂಜರಾನ್ ಅವಧ್ಯ. ಉದಾಹರಣೆಗೆ ಪರಿಘ ಇದೆ, ಎಲ್ಲರನ್ನು ಕೊಲ್ಲೋ ಪರಿಘ ಅದು. ಹನುಮಂತನೇನ್ ಮಾಡಲಿಲ್ಲ, ತಾನೇ ಪುಡಿ ಆಯ್ತು. ಸೇರಾಯ್ತು. ಈಗ ಇಲ್ಲ, ಉಳಿದವ್ರನ್ನು ಕೊಲ್ಲೋ ಪರಿಘ ಹನುಮಂತರು ಕೊಲ್ಲಿಲ್ಲ ಅಂದ್ರೆ ಉಳಿದವ್ರಿಗೆ ಕೆಟ್ಟ ಅರ್ಥ ಕೊಡೋ ಶಬ್ದ ದೇವರಿಗೆ ಹೋದಾಗ ಏನಾಗತ್ತದ? ಒಳ್ಳೆ ಅರ್ಥ ಕೊಟ್ಬಿಡತ್ತೆ, ಚೇಂಜ್ ಆಗ್ಬಿಡತ್ತೆ ಇಮಿಡಿಯೇಟ್ ಆಗಿ. ರಾವಣ ಪ್ರೇರಿತ ಸರ್ವೇ ಮಥನಂತಹ ಕಪಿಕುಂಜರಾನ್ ಅವಧ್ಯ ಬ್ರಹ್ಮವರತಃ ನಿಹತ ರಾಮಸಾಯಕೈ ಯುದ್ಧೋನ್ಮತ್ತಶ್ಚ ಮತ್ತಶ್ಚ ದೇವಾಂತಕ ನರಾಂತಕೌ ತ್ರಿಶಿರಾ ಅತಿಕಾಯಶ್ಚ ನಿರ್ಯಯೋ ರಾವಣಾಜ್ಞೆಯ. ರಾವಣ ಯುದ್ಧೋನ್ಮತ್ತಶ್ಚ ಮತ್ತಶ್ಚ, ಇನ್ನೊಂದು ಬ್ಯಾಚ್ ಬಂತು ಮತ್ತೆ. ಈಗ ಯುದ್ಧೋನ್ಮತ್ತಶ್ಚ ಮತ್ತಶ್ಚ ದೇವಾಂತಕ ನರಾಂತಕೌ ತ್ರಿಶಿರಾಹ ಅತಿಕಾಯಶ್ಚ ನಿರ್ಯಯೋ ರಾವಣಾಜ್ಞೆಯ. ಮತ್ತೆ ರಾವಣ ಕಳಿಸಿಕೊಟ್ಟ. ಯುದ್ಧೋನ್ಮತ್ತ, ಹೀಗೇನೆ ಯುದ್ಧದಲ್ಲೇ ಉನ್ಮತ್ತ. ಯುದ್ಧ ಉನ್ಮತ್ತ ಏನು ಗೊತ್ತಾ? ಇನ್ನೊಬ್ಬರನ್ನ ಯುದ್ಧ ಮಾಡೋದೇ ಅವರಿಗೆ ಚಟ. ಸುಮ್ಮನೆ ಗಲಾಟೆ ಮಾಡ್ತಿರ್ತಾರೆ. ಆ ಟೈಪ್ ಎಲ್ಲ ನಿದ್ದೆನೆ ಬರೋದಿಲ್ಲ ಅವರಿಗೆ.
ಚಾಡಿ ಹೇಳ ಯಾರಿಗ ಚಾಡಿ ಹೇಳಲೇಬೇಕು, ಅವ್ರ ಬುದ್ಧಿ ಮನಸ್ಸು ಸಮಾಧಾನ ಆಗೋದಿಲ್ಲ. ಅದಕ್ಕೇನೆ ಯುದ್ಧೋನ್ಮತ್ತರು, ಯುದ್ಧದಲ್ಲೇ ಉನ್ಮತ್ತರು. ಕಾರಣ ಬೇಕಿಲ್ಲ ಅವರಿಗೆ, ಯುದ್ಧ ಮಾಡ್ಬೇಕಷ್ಟೇನೆ. ಅದು ಸುಮ್ಮನೆ ಹೊಡಕತ್ತ ಓಡಾಡ್ತಿರ್ಬೇಕು. ಯುದ್ಧೋನ್ಮತ್ತಶ್ಚ ಮತ್ತಶ್ಚ ದೇವಾಂತಕ ನರಾಂತಕವು, ದೇವಾಂತಕ ನರಾಂತಕವು ಇನ್ನೊಬ್ಬ. ಯುದ್ಧೋನ್ಮತ್ತ ಒಬ್ಬ, ಮತ್ತ ಅಂದ್ರೆ ಏನು, ಮತ್ತರಾದವು. ಮತ್ತರಾದ ಅವ್ರು ಹೇಗೆ ಇವ್ರು ಇಂಟಾಕ್ಸಿಕೇಟ್ ಆಗಿರ್ತಾರೆ, ಕುಡ್ದವನು. ಏನ್ ಮಾಡ್ತೀವಿ ಆಚರಣೆ ಅಂಥವ್ನು ಮತ್ತರಾದವರು. ಆಮೇಲೆ ದೇವಾಂತಕ ನರಾಂತಕವು, ಅದಕ್ಕೆ ಧನ ಮತ್ತ, ಅಧಿಕಾರ ಮತ್ತ ಅಂತ ಕರೆಯೋದಿಲ್ಲ. ಅಧಿಕಾರದಿಂದ ಮೈ ಮರೆತವನು, ದುಡ್ಡಿನಿಂದ ಮೈ ಮರೆತವನು, ಎಲ್ಲದರಿಂದ ಮರೆತವನಾದ್ದರಿಂದ ಮತ್ತ. ಮದವೇರಿದವನು ಮತ್ತ, ಮತ್ತ ಗಜ ಅಂತ ಕರೀತಾರೆ. ಮದ ಗಜ, ಮತ್ತವಾದ ಗಜ, ಮದವೇರಿದಾಗ ಬರ್ತಕ್ಕಂಥ ಮೈ ಮರೆವರು. ದೇವಾಂತಕ ನರಾಂತಕ ಹೇಳಬೇಕಾಗಿಲ್ಲ, ದೇವಾಂತಕ ನರಾಂತಕ, ದೇವತೆಗಳನ್ನು ಕೊಲ್ಲೋನು, ಮನುಷ್ಯನು ಕೊಲ್ಲೋನು. ಎಷ್ಟು ಒಳ್ಳೆ ಪದ. ನಾವೆಲ್ಲ ನರಭಕ್ಷಕ ಅಂದ್ರೆ ಹೇಗಿರ್ತದೆ, ಮಾಂಸಭಕ್ಷಕ ಬೇರೆ, ನಾನ್ ವೆಜ್ ಅಷ್ಟೇನೆ. ಅದೇನಲ್ಲ ಇದಲ್ಲ, ಅದು ಅಪರಾಧ ಅಲ್ಲ, ಅವನ ಆಹಾರ ದೃಷ್ಟಿಯಿಂದ ಅಪರಾಧ ಅಲ್ಲ. ಇದು ಹಾಗಲ್ಲ. ಏನಿದು ನರ ಇವತ್ತು ನರಾಂತಕನೇನಂತ, ನರ ತಿನ್ಬೇಕಾಗಿಲ್ಲ, ಕೊಂದ್ರೇನೆ ಏನದು ದೊಡ್ಡ ಪಾಪ. ಅದರಿಂದ ನರಾಂತಕರು ನರಭಕ್ಷಕರವರೆಲ್ಲ. ಇನ್ನೊಬ್ಬ ತ್ರಿಶಿರಸ್ಸು, 3 ತಲೆ ಅವನಿಗೆ. ಇನ್ನೊಬ್ಬ ತ್ರಿಶಿರಸ್ಸಿದ್ದ, ಅದರಲ್ಲಿ ಕರದೂಷಣರ ಮಧ್ಯೆ ಬಂದವನು ತ್ರಿಶಿರಸ್ಸು ಒಬ್ಬ ಇದ್ದ. ರಾಜರ ಕೊಂದು ಹಾಕಿಬಿಟ್ಟಿದ್ದಾರೆ. ಇನ್ನೊಬ್ಬನ ಅದೇ ಹೆಸರು ಮತ್ತೊಬ್ಬನು ತ್ರಿಶಿರಸ್. ತ್ರಿಶಿರಸ್ ಅಂದ್ರೇನು, 3 ತಲೆ. 3 ತಲೆಯವರು ಅಂದ್ರೇನು, 2 ನಾಲಿಗೆಯವನು ಅಂತಾರೆ. ಏನರ್ಥ ಅದಕ್ಕೆ? ಸುಳ್ಳು ಹೇಳೋರು ಅಂತ ಅರ್ಥ. 3 ತಲೆ ಅಂದ್ರೆ ಏನರ್ಥ? ಕೆಟ್ಟ ವಿಚಾರ ಮಾಡೋರು ಅಂತ ಅರ್ಥ. 3 ತಲೆ ಒಂದು, 3 ದಾರಿ ಎಂಬ ಮನೆ ಒಂದು 3 ದಾರಿ. ಏನರ್ಥ ಅದಕ್ಕೆ? ಹೊಂದಾಣಿಕೆ ಇಲ್ಲ ಅಂತ ಅರ್ಥ. 3 ತಲೆಗಳಿಗೂ ಏನಿಲ್ಲ, ಹೊಂದಾಣಿಕೆ ಇಲ್ಲ, ಅದು ಏನೋ ಮಾತಾಡ್ತಾನೆ ಅಂತ ಅರ್ಥ. ಅದಕ್ಕೇನೆ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಪುರುಣಂದನ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋ ಅವ್ಯವಸಾಯಿನ. ಅದಕ್ಕೇನೆ ಅವ್ರ ಬುದ್ಧಿ ದಶಾನನ, 10 ಮುಖ. ಯಾತಕ್ಕದು 10 ಕಡೆ ವಿಚಾರ ಮಾಡ್ತಾರೆ, ಒಂದ್ ಕಡೆ ಇಲ್ಲೇ ಇಲ್ಲ. ಒಂದ್ ಹೇಳಿ ಯಾವ್ದಾರು ಕನ್ಫ್ಯೂಸ್ ಮಾಡ್ತಾನೆ ಇರ್ತಾರೋ ಆ ಟೈಪ್. ಯಾಕೆ ಅವನೇ ಕನ್ಫ್ಯೂಸ್ಡ್. ಅದೆಲ್ಲ ಹಾಗೆ. ದೇವರಿಗೆ ಅನಂತ ಮುಖ ಏನಿಲ್ಲ, ಅದರಲ್ಲಿ ಅನಂತ ಮುಖನೂ ಒಂದೇ ವಿಚಾರ. ಅನಂತ ಮುಖದಲ್ಲೂ ಕೂಡ ಇವು ಒಂದೊಂದು ತಲೆ ಒಂದೊಂದು ವಿಚಾರ. ಕೆಲವು ಒಂದೇ ಗುಣ ಒಂದು ದೋಷ ಆಗಿಬಿಡುತ್ತೆ. ಇದಕ್ಕೆ ಪರಮಾತ್ಮ ಸಹಸ್ರಾಕ್ಷ ಸುಳ್ಳು ಸೂಕ್ತಲ್ಲಿ ಹೇಳ್ತೇವೆ. ಇಂದ್ರಿಯ ಸಹಸ್ರಾಕ್ಷ ಅಂತ ಹೆಸರು. ಯಾತಕ್ಕದು ಅವ್ರಿಗೆ ಗುಣ ಅಲ್ಲ, ಅದು ಆಕ್ಚುಲಿ ಏನದು ದೋಷ. ಅದು ಮೈಯೆಲ್ಲ ಏನಾಯ್ತು ಶಾಪದಿಂದಾಗಿ ಕಣ್ಣು ಕಂಡಾಗ ಕಾಣಿಸ್ತಾ ಇತ್ತು, ಅದು ಗುಣ ಅಲ್ಲ. ನವಿಲಿಗೆ ಕಣ್ಣಿದೆ, ನವಿಲಿಗೆ ಹಿಂದೆ ರೆಕ್ಕೆಯಲ್ಲಿ ಏನದು ಕಣ್ಣಲ್ಲ. ಅದಕ್ಕೆ ಬೈರ್ತಾರೆ, ಯಾರ ಕಣ್ಣು ದೇವರು ನೋಡೋದಿಲ್ಲ ಅವ್ರ ಕಣ್ಣುಗಳು ಎಂಥ ಕಣ್ಣುಗಳು, ನವಿಲಿಗೆ ಬರಹಾಯಿತೇ ಲೋಚನೆ, ಭಾಗವತಲ್ಲೇ ಬಂದಿದೆ. ಅದಕ್ಕೆ ಕೆಲಸ ಮಾಡದಿರೋ ಕಣ್ಣುಗಳು. ಅದು ಕಣ್ಣಿನ ಆಕಾರ ಅಷ್ಟೇ, ಏನು ಪ್ಲಾಸ್ಟಿಕ್ ಕಣ್ಣು ಅಂತೀವಲ್ಲ ಆ ತರ ಕಣ್ಣಾದಾಗ ಆ ಅರ್ಥ. ಕೆಲವು ಅದೇ ದೇವರಿಗೆ ಆದಾಗ ಅದು ಗುಣ. ದೇವರಿಗೆ ಹೇಳಿದ್ದೆಲ್ಲ ಗುಣ ಆಗಿಬಿಡೋದು, ಇವ್ರಿಗೆ ಹೇಳಿದ್ದೆಲ್ಲ ದೋಷ ಆಗಿಬಿಡೋದು. ಹೇಳಿಲ್ಲ ಪೊಲೀಸ್ ಡ್ರೆಸ್ ಹಾಕೊಂಡು ಪೊಲೀಸ್, ಅದು ಒಳ್ಳೆಯದು. ಯಾವನಲ್ಲ ಬೇರೆಯವ್ರು ಹಾಕೋತಾರೆ ಫ್ಯಾನ್ಸಿ ಡ್ರೆಸ್ ಅಂತ ಕರೀತಾರೆ. ಇನ್ನೊಬ್ರು ಹಾಕೊಂಡ್ರೆ ಫ್ಯಾನ್ಸಿ ಡ್ರೆಸ್. ಅದು ನಿಜವಾದ ಪೊಲೀಸೇ ಹಾಕೊಂಡ್ರೆ ಅಧಿಕಾರ, ಅವ್ನು ಹಾಕೊಳ್ಳೋ ಹಕ್ಕು ಅವನಿಗೆ. ತ್ರಿಶಿರ ಅತಿಕಾಯಶ್ಚ ನಿರ್ಯಯೂ ರಾವಣಾಜ್ಞೆಯ. ತ್ರಿಶಿರಸ್ ಪದ ಸರಿಯಾಗಿ ಅರ್ಥ ಆಗೋದು ನಮಗೆ ಬಹುಶಾಖಾ ಹೆಲಂತಾಶ್ಚ ಎಂಬ ಪದ ಓದ್ದಾಗಲೇನೆ. ಬುದ್ಧಿ ತಾನೆ ಯೋಚನೆ ಮಾಡೋದು ಬುದ್ಧಿಯಿಂದ. ಬುದ್ಧಿ ಅಂದ್ರೆ ಏನು? ತಲೆ. ತಲೆ ಇಲ್ದವನು ಅಂತ ಕರೀತಾರೆ ಸಾಮಾನ್ಯ. ಬುದ್ಧಿ ಇಲ್ದವನು ತಲೆ ಇಲ್ದವನು. ಅದೇ ರೀತಿಯೇ 3 ತಲೆ ಇರೋನು ಇನ್ಕನ್ಸಿಸ್ಟೆಂಟ್ ಥಿಂಕರ್ ಅಂತ, ಕಾಂಟ್ರಡಿಕ್ಟರಿ ಥಾಟ್ಸ್ ಅವಂದೆಲ್ಲ. ಅತಿಕಾಯ ಅಂದ್ರೆ ಏನು? ಅಬ್ನಾರ್ಮಲ್ ಗ್ರೋತ್ ಅವನು ಅತಿಕಾಯ. ಅದು ಸರಿ ಪ್ರಪೋರ್ಷನೇಟ್ ಇದ್ರೆ ಏನಂಬೋದಿಲ್ಲ. ದೊಡ್ಡ ದೇಹ ಅಂದ್ರೆ ಏನರ್ಥ? ಡಿಸ್ಪ್ರಪೋರ್ಷನೇಟ್ ಆಗಿರೋ ದೇಹ, ಅದೇ ಅತಿಕಾಯ. ಅವನು ನಿಯ್ಯೆಯೂ ರಾವಣಾಜ್ಞೆಯ. ಅವರೆಲ್ಲ ರಾವಣನ ಅಪ್ಪಣೆಯಂತೆ ಯುದ್ಧಕ್ಕೆ ಬಂದರು. ನರಾಂತಕೋ ಇವರೆಲ್ಲ ಬಂದವ್ರನ್ನ ಯಾರ್ಯಾರು ಕೊಲ್ತಾರೆ ತಾರತಮ್ಯ ಹೇಳ್ತಾ ಎಲ್ಲ ಹೊಡುತ್ತಾರೆ. ನೋಡಿದ ತಕ್ಷಣ ಅನಿಸುತ್ತೆ ನರಾಂತಕ ದೇವಾಂತಕರಲ್ಲಿ ಯಾವ ಹೆಚ್ಚು ಡೇಂಜರಸ್? ದೇವಾಂತಕ ಡೇಂಜರ್. ಹೆಸರಲ್ಲೇ ತಾರತಮ್ಯ. ಮತ್ತೆ DC AC ಅಂತ ತಕ್ಷಣ ಗೊತ್ತಾಗ್ಬಿಡುತ್ತೆ. DC ದೊಡ್ಡವರು AC ದೊಡ್ಡವರು ಅಂತ ಗೊತ್ತಾಗತ್ತಲ್ಲ. ಆತ ನೋಡೋದಕ್ಕೆ ದೊಡ್ಡದು ಗಂಡ ಕಾಣುತ್ತೆ. A1 ಅಂತ ಹೇಳಿದಾಗ ದೊಡ್ಡದು, ಅಲ್ಲಿ D1 ಅಂದ್ರೆ ಪಂಜಿತಿ ಆಗುತ್ತೆ. ಇಲ್ಲಿ D ಬೇರೆ, ಅಲ್ಲಿ A ಬೇರೆ. ಎಕ್ಸ್ಪ್ಯಾಂಡ್ ಮಾಡಿದಾಗ ಏನ್ ಬರುತ್ತಾರೋ ಅದು ಇಂಪಾರ್ಟೆಂಟ್. ಯುದ್ಧೋನ್ಮತ್ತಶ್ಚ ಮತ್ತಶ್ಚ ದೇವಾಂತಕ ನರಾಂತಕೌ ತ್ರಿಶಿರ ಅತಿಕಾಯಶ್ಚ ನಿರ್ಯಯು ರಾವಣಾಜ್ಞೆಯ. ನರಾಂತಕ ರಾವಣಜಃ ಅಲ್ಲ, ರಾವಣನ ಮಗ. ಇಲ್ಲೇ ಹೇಳ್ತಾರಲ್ಲ, ಇಲ್ಲೇ ಹೇಳ್ತಾರೆ. ನರಾಂತ ಇಬ್ರು ಹೋದ್ರು, ನಿಕುಂಭ ಕುಂಭ ಇಬ್ರು ಹೋಗ್ಬಿಟ್ರು. ನರಾಂತಕ ರಾವಣಜಃ ನೋಡಿ, ಇವರೆಲ್ಲ ರಾವಣನ ಮಕ್ಕಳೇ. ನರಾಂತಕ ರಾವಣಜಃ ಹರಿವರ್ಯೋಪರಿಸ್ಥಿತ ಅಭೀಹಿ ಸಸಾರ ಸಮರೆ ಪ್ರಾಸೋದ್ಯತ ಕರೋ ಹರೀನ್.
ನರಾಂತಕಃ ಅವನು ರಾವಣನ ಮಗ. ಹಯವರ್ಯೋಪರಿ ಸ್ಥಿತ. ಹಯವರ್ಯ ಉಪರಿ. ಹಯವರ್ಯ ಅಂದ್ರೆ ಹಯ ಅಂದ್ರೆ ಏನೋ ಕುದುರೆ, ದೊಡ್ಡ ಕುದುರೆ ಮೇಲೆ ಕೂತ್ಕೊಂಡು ಬಂದ ಯುದ್ಧಕ್ಕೆ ಅವನು. ಸ್ಥಿತ ಉಪರಿ ಮೇಲೆ ಕೂತ್ಕೊಂಡು ಬಂದ. ಅಭೀಹಿ ಭಯ ಇಲ್ಲ ಅವನಿಗೆ. ವರ ಅವರೆಲ್ಲ ವರ ಇರೋದ್ರಿಂದ ಅಷ್ಟು ಸೊಕ್ಕು. ಮತ್ತೆ ಅಪ್ಪ ಅಂತವನು ಅಂತ ಅದು ಬೇರೆ ಸೊಕ್ಕು. ಸಸಾರ ಸಮರೇ. ಸಸಾರ ಸಮೀಪಿಸಿದ. ಸಮರೇ ಯುದ್ಧದಲ್ಲಿ. ಕೈಲಿ ಏನ್ ಹಿಡ್ಕೊ ಹರೀನ್. ಹರೀನ್ ಸಸಾರ ಕಪಿಗಳ ಮೇಲೆ ಯುದ್ಧಕ್ಕೆ ಸಾಗಿದ. ಪ್ರಾಸೋದ್ಯತಕರ ಒಂದು ಪ್ರಾಸ ಅಂತ ಆಯುಧ. ಪ್ರಾಸ ಆಯುಧ ಅಂತ ಇದಲ್ಲ, ಈ ಪ್ರಾಸ ಅಲ್ಲ. ಪ್ರಾಸ ಅನುಪ್ರಾಸ ಅಲಿಟ್ರೇಷನ್ ಅದಲ್ಲ. ಪ್ರಾಸ ಅಂತ ಆಯುಧ ಸ್ವಲ್ಪ ಆಕಾರ ಚೇಂಜ್ ಇರುತ್ತೆ. ಖಡ್ಗ ಇದ್ದಾಗಿರೋದಿಲ್ಲ. ಈ ರೌಂಡ್ ಹೀ ಬಂದಿರೋದು. ಈ ಕೊಡಗೋಲು ಕುಡ್ಲಿ ಅಂತ ನೋಡಿ. ಕುಡುಗೋಲು ಬೇರೆ, ಕೊಡ್ಲಿ ಬೇರೆ. ಕುಡಿ ಬೇರೆ ಯಾರು ಹೊಡೆಯೋದಿಲ್ಲ ಇತ್ತೀಚೆಗೆ. ಅವನ್ನೆಲ್ಲ ನೋಡಿದಾಗ ಅದು ಕತ್ತರಿಸೋದೇ ಬೇರೆ ರೀತಿ ಬೇರೆ. ಅದು ಬರೀ ಕತ್ತರಿಸೋದು ಬೇರೆ. ಸರಿಯಾಗಿ ಇಟ್ಬೇಕಾದ್ರೆ ಕಟ್ ಮಾಡ್ತಾ ಹೋಗುತ್ತೆ. ಚಾಕು ಬೇರೆ, ಚೂರಿ ಬೇರೆ. ಚುಚ್ಚಿದಾನೆ ಇದು ಕಟ್ ಮಾಡಿ, ಚಾಕು ಕಟ್ ಮಾಡುತ್ತೆ, ಚೂರಿ ಚುಚ್ಚಬೇಕದು. ಈ ಎಲ್ಲ ತಗೊಂಡಾಗ ಅದೇ ರೀತಿ ಪ್ರಾಸ ಅಂತ ಒಂದು ಆಯುಧ. ಪ್ರಾಸ ಆಯುಧ ಇಟ್ಕೊಂಡು ಯುದ್ಧಕ್ಕೆ ಬಂದವನು. ಪ್ರಾಸ ಉದ್ಯತ ಕರಹ. ಪ್ರಾಸ ಸುಮ್ಮನೆ ಪ್ರಾಸ ಉದ್ಯತ. ಪ್ರಾಸವನ್ನು ಎತ್ತಿಕೊಂಡು, ಖಡ್ಗ ಎತ್ತಿಕೊಂಡು ಬಂದಲ್ಲ, ಪ್ರಾಸವನ್ನ ಎತ್ತಿ ಹಿಡಿದ ಕೈಯಿಂದ ಬಂದ. ಹರೀನ್ ಕಪಿಗಳನ್ನು ಎದುರಿಸಿದ. ತಂ ದಹಂತಮನೀಕಾನಿ ಯುವರಾಜೋ ಅಂಗದೋ ಬಲಿ ಉತ್ಪಪಾತ ನಿರೀಕ್ಷ್ಯಾಸೌ ಸಮದರ್ಶಯದ ಪ್ಯುರಃ. ತಂ ದಹಂತಂ ಅನೀಕಾನಿ ಯುವರಾಜ ಅಂಗದ ಬಲಿ ಉತ್ಪಪಾತ ನಿರೀಕ್ಷ ಆಶು ಸಮದರ್ಶಯತ್ ಅಪಿ ಪುರಃ. ತಂ ದಹಂತಂ ಅನೀಕಾನಿ ಒಂದು ಸುಟ್ಟಾಗ್ತಾ ಬಂದಂತ ಅನೀಕಾನಿ ಸೇನೆಗಳನ್ನ, ದಹಂತಂ ತಂ ಸುಟ್ಟಾಗ್ತಿದ್ದಂತಹ ಅವನನ್ನ, ನರಾಂತಕನನ್ನ, ಯುವರಾಜ ಬಲಿ ಅಂಗದ ಬಲಿಷ್ಠನಾದ ಯುವರಾಜ ಅಂಗದನು, ಭಾರಿ ಬಲಾಢ್ಯ ಯುವರಾಜ ಅಂಗದ ಬಂದ. ಉತ್ಪಪಾತ ನಿರೀಕ್ಷಾಸು ಸೀದಾ ಅವನ ಮುಂದೆ ಹಾರಿ ನಿಂತ್ಕೊಂಡ. ಅವನ ಮುಂದೆ ಹರಿದ ಸೀದಾ ಹರಿಬಿಟ್ಟು ಹೇಳಿದ, ಸಮದರ ಸೇದೆಪ್ಪ ನನ್ನ ಎದೆ ಮೇಲೆ ಹೊಡಿ ಅಂತ ಹೇಳಿದ. ಗೊತ್ತಾಯ್ತು, ಎದೆ ಮೇಲೆ ಹೊಡಿ ಅಂತ ಹೇಳಿದ. ಹೇಗೆ ತೋರಿಸುತ್ತಿದೆಲ್ಲ ಈ ರೀತಿ ಮಾಡಿದವರು ಯಾರು? ಫಸ್ಟ್ ಹನುಮಂತ. ನಿನ್ನೆ ನೀವು ನೋಡಿದ್ವಿ, ಹನುಮಂತ ಮಾಡಿದ್ದಾನ. ಈಗ ಇವತ್ತು ಅಂಗದ ಮಾಡ್ತಿದ್ದಾನೆ. ಏನ್ ವಿಶೇಷ ಡಿಫ್ರೆನ್ಸ್ ಏನು ಗೊತ್ತಾ? ಹನುಮಂತ ಮಾಡಿದ್ದಕ್ಕೆ ಇವ್ರಿಗೆ ಸ್ಫೂರ್ತಿ ಬಂತು ಅಂತ ಅರ್ಥ. ನನ್ನ ಹೊಡಿರೋಳ ಹತ್ರ ನಿಂತ್ಕೊಂಡಾಗಿದ್ದಾರೆ ಅಂತ ದೊಡ್ಡವ್ರು ಮಾಡಿ. ಆಕ್ಚುಲಿ ದೊಡ್ಡವ್ರ ಹತ್ರದ್ದು ಏನಾಗುತ್ತೆ, ಸಂಘವಾಗಲಿ ಸಾಧು ಸಂಘವಾಗಲಿ, ಇವು ಇನ್ಸ್ಪಿರೇಷನ್ ಬರುತ್ತೆ. ಒಳ್ಳೆಯವ್ರು ತಾನು ಬೇಗ ಎಂದು ಹೇಳದಂತ ದೊಡ್ಡ ತಾನು ಎತ್ತು ಕೂತ್ಬಿಡ್ತಾರೆ. ಯಾಕೆಂದ್ರೆ ಅವ್ರಿಗೆ ದೊಡ್ಡ ಎದ್ದು ಬಿಟ್ಟಿದ್ದಾರೆ, ಮಲಗಿರ್ತಾರೆ, ತಾನು ಮಲಗಿ ಬಿಡ್ತಾರೆ. ಅದಕ್ಕೆ ಅದು ಹೇಗೆ ಸಹವಾಸ ದೋಷ ಇಲ್ಲ, ಇದು ಗುಣ, ಇದು ದೋಷ ಆಗ್ಲಿಲ್ಲ, ಗುಣ ಐತಿ. ಆದ್ರಿಂದಾನೆ ಅದೇ ರೀತಿ ಹನುಮಂತ ಮಾಡಿದಾಗ ಬೇಡ್ದ. ಹೌದಾ? ಏನೋ ಅದೇ ಎದ್ದೆ ಹೇಳ್ತಾ ಮಾಡಿದಾಗ ಮಾಡ್ತಾರೆ. ಶ್ರೇಷ್ಠನ ಅನುಸರಿಸಿ ನಡೀತಾರೆ, ಒಳ್ಳೇದನ್ನು ಅನುಸರಿಸಿದರೆ ಗೆಲ್ತಾರೆ. ಏನೋ ಮಾಡೋಕ್ಕೋರೆ ಬಜೀತಾಗತ್ತೆ ಅಷ್ಟೇ. ತಸ್ಯೋರಸಿ ಪ್ರಾಸವರಂ ಪ್ರಜಹಾರಸ ರಾಕ್ಷಸ. ತಸ್ಯ ಉರಸಿ ಪ್ರಾಸವರಂ. ಆ ಪ್ರಾಸ ಭಾರಿ ದೊಡ್ಡ ಪ್ರಾಸ, ಶ್ರೇಷ್ಠ. ಪ್ರಜಹಾರಸ ರಾಕ್ಷಸ. ಅವನು ಹೊಡೆದಾಗ ಇವನು ಹೊಡೆದ ರಾಕ್ಷಸ. ದ್ವಿಧಾ ಸಮಭವತ್ತತ್ತು. ವ್ಯತ್ಯಾಸ ನೋಡಿ ಹೇಗಿದೆ. ಈಗ ಹನುಮಂತನ ಹೊಡೆದಾಗ ಏನಾಗಿತ್ತದು? ಪೀಸ್ ಆಯ್ತು. ಪೀಸ್ ಆಗಲಿಲ್ಲ. ಏನಾಯ್ತದು? ದ್ವಿಧಾ, ಎರಡು ಹೋಳಾಯ್ತು ಅಷ್ಟೇ, ಎರಡು ತುಂಡಾಯ್ತು. ಅಭವತ್ತತ್ತು ವಾಲಿಪುತ್ರಸ್ಯ ತೇಜಸ. ವಾಲಿಪುತ್ರ ಅಂತ ಪದ ಯಾತಕ್ಕೆ ಉಪಯೋಗಿಸಿದ್ರು? ವಾಲಿ ಇಂದ್ರಾವತಾರ, ಇವನು ಇಂದ್ರನ ಆವೇಶ ಇತ್ತು, ಸ್ವರೂಪತಃ ಚಂದ್ರ, ಅದೆಲ್ಲ ಸೇರಿದ್ರಿಂದಾನೆ ಆ ಮಾಡ್ಲಿಕ್ಕಾಯ್ತು. ಹನುಮಂತನಿಗೆ ಕಾರಣ ಹೇಳಬೇಕಾಗಿಲ್ಲ. ಹನುಮಂತ ಮತ್ತೆ ಸೂರ್ಯ ಬೆಳಗ್ತಾನೆ, ಏನು ಕಾರಣ ಕೊಡಬೇಕು? ಚಂದ್ರ ಬೆಳಗ್ತಾನೆ, ಸೂರ್ಯನ ಬೆಳಕು ಬಂದು ರಿಫ್ಲೆಕ್ಟ್ ಆಗುತ್ತೆ ಹೇಳಬೇಕಾಗ. ಚಂದ್ರನಿಗೆ ಸ್ವಂತ ಬೆಳಕಿಲ್ಲ, ಏನಾಗತ್ತದ? ರಿಫ್ಲೆಕ್ಟ್ ಆಗುತ್ತೆ. ಈ ಕರಡಿ ಹೊಡೆಯೋದಿಲ್ಲ, ಯಾರು ದೀಪ ಇಟ್ಟರೆ ಅದು ಬರುತ್ತೆ. ಕರಡಿಯಲ್ಲಿ ಬೆಳಕಿಲ್ಲ, ಮುಂದೆ ದೀಪ ಇಟ್ಟರೆ ಅದು ಹೊಳೆಯೋದು ಶುರು ಆಗುತ್ತೆ. ಚಂದ್ರ ಹಾಗೆ ರಿಫ್ಲೆಕ್ಟ್ ಮಾಡ್ತಾನೆ ಯಾವಾಗಲೂ. ಆ ದೃಷ್ಟಿಯಿಂದ ಸೂರ್ಯನ ಬೆಳಕೆ ಕಾರಣ ಇಲ್ಲ, ಚಂದ್ರನ ಬೆಳಕೆ ಕಾರಣ ಇದೆ. ಹನುಮಂತನ ಶಕ್ತಿ, ದೇವರ ಅನುಗ್ರಹ ಒಂದೇ ಕಾರಣ. ಅದು ಇವರಿಗೆ ಮಾತ್ರ ವಾಲಿಪುತ್ರನಾಗಿದ್ದ ಕಾರಣ ಆಯ್ತು. ದ್ವಿಧಾ ಸಮಭವತ್ತತ್ತು ವಾಲಿಪುತ್ರಸ್ಯ ತೇಜಸ. ಆತನ ತೇಜಸ್ಸಿನಿಂದ ಹಾಗೆ ಎರಡು ಹೋಳಾಯ್ತು. ಅಥವಾ ಇವೆಲ್ಲ ಕಂಪೇರ್ ಮಾಡಬೇಕಾಗ ಸುಮ್ಮನೆ ಓದ್ಕೊಂಡು ಏನಾಗುತ್ತೆ, ಹನುಮಂತ ಇವನು ಮಾಡಿಬಿಟ್ಟ ಆಗ್ಬಿಡತ್ತೆ. ಮಾಡಿದ್ದು ಸಿಮಿಲಾರಿಟಿ ಒಪ್ಪೋಣ, ಅದೇನಲ್ಲ ಸೇಮ್ ಅಲ್ಲ. ಸಿಮಿಲಾರಿಟಿ ಬೇರೆ, ಸೇಮ್ ಬೇರೆ. ಅದು ಎಲ್ಲಿ ಹನುಮಂತ ಮಾಡಿದಷ್ಟು ಪೂರ್ತಿ ಮಾಡಲಿಲ್ಲ. ಆದ್ರೆ ಮತ್ತೆ ಹೊರಗಿರ ಇಲ್ಲ ಇವನಿಗೆ. ಹೊರ ಇದ್ದದ್ದು ಹೇಳಿದ್ರೆ ಅವನಿಗೆ ರುದ್ರದೇವ ಹೊರ, ಇವನು ಹೊರ ಇಲ್ಲ. ಎಲ್ಲ ಪಾಯಿಂಟ್ಸ್ ಕೌಂಟ್ ಆಗ್ತಾ ಹೋಗ್ತಾರೆ. ಆಗ ವಿಶೇಷ ಬಂತು. ಉತ್ಪಪಾತ ನಿರೀಕ್ಷೆ. ಎಷ್ಟೋ ಸರ್ತಿ ರ್ಯಾಂಕು ಒಳ್ಳೆ ಸುಲಭವಾದ ಪೇಪರಲ್ಲಿ ರ್ಯಾಂಕ್ ಬಂದ್ಬಿಟ್ಟ. ಇನ್ನು ಡಿಫಿಕಲ್ಟ್ ಇದ್ದಾಗ ರ್ಯಾಂಕ್ ಬಂದ, ಅವಾಗ ಭಾರಿ ಗ್ರೇಟ್ ಆಯ್ತು. ಅದಕ್ಕೆ ಅವಾಗ ಎಷ್ಟು ಡಿಫಿಕಲ್ಟ್, ಎಷ್ಟು ಫೇಲ್ ಆಗಿದ್ದಾರೆ ಅಂತ ಹಿಂದೊಂದು ಸರ್ತಿ ಆಗಿತ್ತು. ಆ ಥರ ತುಂಬ ಡಿಫಿಕಲ್ಟ್ ಇದೈತೆ. ಯಾವುದೋ SLC ಯಾವುದಕ್ಕೆ ಬಂದ್ಬಿಟ್ಟಿತ್ತು. ಅವಾಗ 35 ಬಂದರೆ ಭಾರಿ ರ್ಯಾಂಕ್ ಇದ್ದಾಗ ಅವರಿಗೆ ಪಾಸ್ ಆದ್ರೆ ಗ್ರೇಟ್. ಎರಡು ಸರ್ತಿ ಈಸಿ, ಎಲ್ಲ 90+ ಇರ್ತಾರೆ. ಅವಾಗ
89 ತಗೊಂಡು ಭಾರಿ ದೊಡ್ಡ ಇದ್ದಾಗ ಲೆಕ್ಕ. ಈಗ ಎಲ್ಲ 90+ ಇದ್ದಾಗ ಆ ಥರ ಆಗ್ಬಿಟ್ಟು ಯಾವ ಬ್ಯಾಚಲ್ಲಿ ಬರ್ತಾರೆ ನೋಡ್ಬೇಕು. ಇದು ಮುಂದೆ ಬರುತ್ತೆ. ಹರಿಶ್ಚಂದ್ರ ರಾಷ್ಟ್ರಯಾಗ ಮಾಡಿದ, ಪಾಂಡವರು ಮಾಡ್ತಾರೆ. ಇಬ್ಬರು ಕಂಪೇರ್ ಮಾಡೋಕ್ಕಾಗಿಲ್ಲ, ಸಾಧ್ಯ ಇಲ್ಲ. ಯಾತಕ್ಕೆ? ಹರಿಶ್ಚಂದ್ರ ಮಾಡಿದಾಗ ಹೇಳ್ತಾರೆ ಇಂಥ ವೀರರು ಯಾರೂ ಇದ್ದಿಲ್ಲ, ಜರಾಸಂಧಾದಿಗಳು ಯಾರು ಇರಲಿಲ್ಲ. ಆಗ ಮಾಡಿದ್ರಿಂದ ಅದು ಅಷ್ಟು ಈಸಿ ಆಯಿತು. ಆದ್ರೆ ಇಲ್ಲಿ ಮಾಡಿದ್ದಂಥದ್ದು ಎಂತೆಂಥವ್ರು ಇದ್ದಾರೆ ಇಲ್ಲಿ. ಆದ್ರೂ ಮಾಡಿದ್ರೆ ಭಾರಿ ಬ್ರಹ್ಮ ಪದವಿ ಬಂತಿದ್ರಿಂದ. ಹರಿಶ್ಚಂದ್ರ ಬ್ರಹ್ಮ ಪದವಿ ಬರಲಿಲ್ಲ. ಯಾತಕ್ಕೆ? ಆ ಬ್ಯಾಚ್ ಅಲ್ಲ ಆಗ್ತದ್ದು. ಸಿಂಪಲ್ ಆಗಿದ್ದ ಮಾಡಿದ್ರಿಂದ ಅದು ದೊಡ್ಡದು ಅನ್ಸಲಿಲ್ಲ. ಇದೆಲ್ಲ ಕಂಪೇರ್ ಮಾಡಬೇಕು. ಯಾವುದರಲ್ಲಿ ಯಾವಾಗ ಎಷ್ಟು ಯಾವ ವಾದಿಗಳನ್ನು ತೋರಿಸಿದ್ರು, ಆ ವಾದಿ ಕ್ವಾಲಿಟಿ ನೋಡಿ ಓಹೋ ಇದರಲ್ಲಿ ಗೆದ್ರೆ ಹಾಗೆ ಗ್ರೇಟ್ ಅಂತ ಕರೀತಾರೆ. ತಶೋರಸಿ ಪ್ರಾಸವರಂ ಪ್ರಜಹಾರ ಸ ರಾಕ್ಷಸ ದ್ವಿಧಾ ಸಮಭವತ್ತತ್ತು ವಾಲಿಪುತ್ರ. ಇದೆಲ್ಲ ಆಚಾರ್ಯ ಏನ್ ಮಾಡಿದ್ದಾರೆ ಗೊತ್ತಾ? ಎರಡನೇ ಅಧ್ಯಾಯ ಎಲ್ಲ ಹೇಳ್ಬಿಟ್ಟಿದ್ದಾರೆ, ಹೇಗೆ ವಿಮರ್ಶೆ ಮಾಡಬೇಕು ಹೇಳ್ಬಿಟ್ಟಿದ್ದಾರೆ. ಇಲ್ಲಿ ಹೇಳೋದಿಲ್ಲ, ಎಲ್ಲ ಅಪ್ಲೈ ಮಾಡ್ತಾ ಹೋಗ್ಬೇಕು. ಇದು ಸುಮ್ಮನೆ ಹೊಡೆದ್ರೆ ಏನಾಗುತ್ತೆ, ಇದು ಕಥೆ ಓದ್ಬಿಡ್ತೀವಿ ಅಷ್ಟೇ. ಹಿಂದಿಂದೆಲ್ಲ ಅಪ್ಲೈ ಮಾಡ್ತಾ ಹೋದರೆ ತಾರತಮ್ಯ ಎಲ್ಲ ಪ್ರಮೇಯಗಳು ಗೊತ್ತಾಗ್ತದೆ. ಹರಿಸರ್ವೋತ್ತಮತ್ವ, ಅವೈಜೀವೋತ್ತಮತ್ವ, ದೇವತಾ ತಾರತಮ್ಯ, ದುಷ್ಟರಲ್ಲೇ ತಾರತಮ್ಯ ಎಲ್ಲ ಗೊತ್ತಾಗೋದು. ಇದು ಬ್ಯಾಕ್ ಗ್ರೌಂಡ್ ಇದ್ರೆ ಇಲ್ಲ ಅರ್ಥ ಆಗೋದಿಲ್ಲ. ಭಾಷೆ ಬರದೆ ಒಂದು ಸೀರಿಯಲ್ ನೋಡಿದಾಗ ಆಗುತ್ತೆ, ಸಿನಿಮಾ ನೋಡಿದಾಗ ಆಗುತ್ತೆ. ಏನಾಗುತ್ತಾಗ ಸುಮ್ಮನೆ ನೋಡ್ತಾ ಕೂತಿರ್ತಾರೆ ಅಷ್ಟೇ. ಅದು ಯಾಕೆ ಅರ್ಥ ಆಗ್ತದೆ, ಭಾಷೆನೂ ಅರ್ಥ ಆಗಲ್ಲ, ಏನೂ ಬರೋದಿಲ್ಲ. ಗೊತ್ತಾಗ ಏನಾಗುತ್ತಾಗ ಅದು ವೈಶಿಷ್ಟ್ಯ ಏನಂತ ಗೊತ್ತಾಗುತ್ತೆ. ದ್ವಿಧಾ ಸಮಭವತ್ತ. ಇದು ಭಾಷೆ. ಏನು ಭಾಷೆ ಇದು? ಪರಿಭಾಷೆ ಅಂದ್ರೇನು? ಟೆಕ್ನಿಕಲ್ ಥಿಂಗ್ಸ್ ಇವೆಲ್ಲ. ಟೆಕ್ನಿಕಲಿ ಎಷ್ಟು ಆ ರೀತಿ ಓದಬೇಕಾಗ, ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಓದಿದ್ರೆ ಮಹತ್ವ ಗೊತ್ತಾಗುತ್ತೆ. ತಶೋರಸಿ ಇಲ್ಲದ್ರೆ ಸುಮ್ಮನೆ ಕತೆ ಇದೇ ಕತೆಗೆ ಆತಕ್ಕೆ ಆಚಾರ ಬರೋದು. ಹಾಗಿದ್ರೆ ಕತೆ ಬರಲಿಕ್ಕೆ ಅವರ ಅವತಾರ ಮಾಡ್ಬೇಕಾಗಿತ್ತ ಅನ್ಸುತ್ತೆ. ಈ ರೀತಿ ಬರಲಿಕ್ಕೆ ಅವರೇ ಅವತಾರ ಮಾಡ್ಬೇಕಾಗಿತ್ತು. ಅರ್ಥ ಆಯ್ತಾ? ವಾಲ್ಮೀಕಿ ರಾಮಾಯಣ ಇಷ್ಟೆಲ್ಲ ಓದ್ತೀವಿ ನಾವು, ಡೀಟೇಲ್ಸ್ ವೈಸ್ ತುಂಬಾ ಜಾಸ್ತಿ ಇದೆ. ಆದ್ರೆ ಈ ನಿರ್ಣಯ ಸಿಗೋದಿಲ್ಲ ಅದರಲ್ಲಿ. ಇಲ್ಲಿಗೆ ಬರ್ಬೇಕು ನಿರ್ಣಯ. ತಶೋರಸಿ ಪ್ರಾಸವರಂ ಪ್ರಜಹಾರ ಸ ರಾಕ್ಷಸ ದ್ವಿಧಾ ಸಮಭವತ್ತತ್ತು ವಾಲಿಪುತ್ರಸ್ಯ ತೇಜಸ ಅಥಾಸ್ಯ ಹಯಮಾಶ್ವೇವ ನಿಜಘಾನ ಮುಖೇ ಕಪಿಃ ಪೇತತುಶ್ಚಾಕ್ಷಿಣೀ ತಸ್ಯ ಸಪಪಾತಮಮಾರಚ. ಅಷ್ಟೇ ಅಲ್ಲ, ಎಷ್ಟು ಶಕ್ತಿ ತೋರಿಸ್ತಾನೆ ಅಂದ್ರೆ ಅಥಾಸ್ಯ ಹಯಂ ಆಶುಯೇವ ನಿಜಘಾನ ಮುಖೇ ಕಪಿಃ. ಅಥ ಆ ಬಳಿಕ ಅಸ್ಯ ಅವನ ಹಯಂ ಕುದುರೆಯನ್ನ ಆಶುಯೇವ ಕೂಡಲೇನೆ ನಿಜಘಾನ ಮುಖೇ ಕಪಿ ಕುದುರೆ ಮುಖದ ಮೇಲೆ ಹೊಡೆದ. ಕುದುರೆ ಮೇಲೆ ಬಂದಿದ್ದಲ್ಲ ಅವನು, ಕುದುರೆ ಜೋರಾಗಿ ಮುಷ್ಟಿಯಿಂದ ಹೊಡೆದ. ಅವಾಗೇನಾಯ್ತು? ಪೇತತುಶ್ಚಾಕ್ಷಿಣೀ ತಸ್ಯ ಸಪಪಾತ ಮಮಾರಚ. ಆ ಕುದುರೆ ಎರಡು ಕಣ್ಣು ಕಳಿಸಿಬಿದ್ದು ಕೆಳಗಡೆ, ಕಣ್ಣು ಗುಡ್ಡೆಗಳು ಎರಡು ಕೆಳಗೆ ಬಿದ್ದು ಅಂತ ಏಟ್ ಹೊಡೆದ. ಅದು ಕೆಳಗೆ ಬಿತ್ತು, ಸತ್ತು ಹೋಯ್ತು. ಅಂದ್ರೆ ಪ್ರಾಸನೂ ಮುರಿದು ಎರಡು ತುಂಡಾಯ್ತು. ಅವನು ಕುಳಿತುಕೊಂಡ್ ಬಂದಿದ್ದ ಕುದುರೆ ಕೂಡ ಸತ್ತೋಯ್ತು. ಅದೇ ಮುಷ್ಟಿಯಿಂದ ಹೊಡೆದಿದ್ದು ಸತ್ತೋಯ್ತು, ಜೋರಾಗಿ ಹೊಡೆದಿದ್ದಕ್ಕೆ. ಸಖಡ್ಗವರಮಾದಾಯ ಪ್ರಸಸಾರರಣೇ ಕಪಿಂ ಆಚ್ಛಿದ್ಯ ಚಾಶ್ಚ ಖಡ್ಗಂತಂ ನಿಹತೋ ವಾಲಿಸೂನುನಾ. ಆಗೇನಾಯ್ತು? ಸಹ ಖಡ್ಗವರಮಾದಾಯ, ಖಡ್ಗವರಂ ಮಾದಾಯ, ಖಡ್ಗವರ, ಸ್ವರ ಅಂದ್ರೆ ಶ್ರೇಷ್ಠ, ನೃಪವರ, ನೃಪಶ್ರೇಷ್ಠ, ನೃವರ ಹಾಗೆಲ್ಲ ಕರೆಯುವಾಗ ಖಡ್ಗವನ್ನು ತಗೊಂಡು ಕಪಿಂ ರಣೇ ಪ್ರಸಸಾರ, ಯುದ್ಧದಲ್ಲಿ ಎದುರಿಸಿ ಹೊರಟ. ಆಗ ಅವನು ಯಾರವನೀಗ? ಯಾರವನು? ಯಾರು ಬಂದಿರೋದ ಯುದ್ಧಕ್ಕೆ? ಅವನ ಹೆಸರೇ ಮಟ್ಬಿಟ್ರಾಗೆ. ನರಾಂತಕ. ತುಂಬಾ ಗ್ಯಾಪ್ ಇದ್ದಾಗ ಮರ್ತೋಗ್ಬಿಡುತ್ತೆ. ಆಚ್ಛಿದ್ಯ ಚಾಶ್ಚ ಖಡ್ಗಂ ತಂ, ಹೊಡಿಲಿಕ್ಕೆ ಅಂತ ಹೊರಟ ಅಂಗದನ ಮೇಲೆ, ಬಿಡ್ಲಿಲ್ಲ. ಆಚ್ಛಿದ್ಯ ಚಾಶ್ಚ ಖಡ್ಗಂ, ಅವನ ಖಡ್ಗನೇ ಕಿತ್ಕೊಂಡ, ಹೊಡಿಲಕ್ಕೆ ಬಂದು ಅವನ ಖಡ್ಗ ಕಿತ್ಕೊಂಡ. ತಂ ನಿಹತೋ ವಾಲಿಸೂನುನಾ. ಕೊನೆಗೆ ಏನಾಯ್ತು? ಅವನ್ನೇ ಹೊಡೆದ, ಸತ್ಯ ಹೋಗ್ಬಿಟ್ಟು. ಖಡ್ಗ ಇಲ್ಲ ಇವನ ಹತ್ರ, ಕಪಿಗಳ ಯಾರ ಹತ್ರ ಆಯುಧನೇ ಇಲ್ಲ, ಕಲ್ಲು ಬಂಡು ಇದೆಲ್ಲ ಹೊಡೆದಾಡ್ಬೇಕು ಹೊರತವ್ರು ಬೇರೆ ಇಲ್ಲ. ಈ ಖಡ್ಗ ಇಲ್ಲಿಂದ ಬಂತು ಅಂದ್ರೆ ಅವನ ಖಡ್ಗನೇ ಕಿತ್ಕೊಂಡ ಅವನ ತಲೆ ಕತ್ತರಿಸ ಸತ್ತೋದ. ನರಾಂತಕನ ಸಾವಾಯ್ತಿದ್ರಿಂದ ಅಂಗದ ಅವನನ್ನ ಗೆದ್ದ. ಸಖಡ್ಗವರಮಾದಾಯ ಪ್ರಸಸಾರರಣೇ ಕಪಿಂ ಆಚ್ಛಿದ್ಯ ಚಾಶ್ಚ ಖಡ್ಗಂ ತಂ ನಿಹತೋ ವಾಲಿಸೂನುನಾ. ಅವನು ಯಾರು ಅಂತ ಹೇಳ್ತಾರೆ. ಗಂಧರ್ವ ಕನ್ಯಕಾ ಸೂತೆ ನಿಹತೆ ರಾವಣಾತ್ಮಜೆ ಆಜಗಾಮ ಅಗ್ರಜಸ್ತಸ್ಯ ಸೋದರ್ಯೋ ದೇವತಾಂತಕಃ. ಗಂಧರ್ವ ಕನ್ಯಕಾ ಸೂತೆ ನಿಹತೆ ರಾವಣಾತ್ಮಜೆ. ಅವನು ಯಾರವನು? ರಾವಣನ ಮಗ. ಆದ್ರೆ ಮಂಡೋದರಿಯ ಮಗ ಅಲ್ಲ. ಮಂಡೋದರಿ ಯಾರು? ಅವಳು ಪಟ್ಟದ ರಾಣಿ, ಅವಳ ಮಗ ಅಲ್ಲ. ಇವನು ಯಾರು? ಇಂದ್ರಜಿತ್ತಾಗಲಿ ಆ ಅಕ್ಷಕುಮಾರನಾಗಲಿ ಯಾರ ಮಕ್ಕಳವರು? ಮಂಡೋದರಿಯ ಮಕ್ಕಳು. ಮಂಡ ಮಧ್ಯಗಾಸುತಂ ಅಂತ ಹೇಳಿದ್ದ. ಅವ್ರು ಪಟ್ಟದ ರಾಣಿಯ ಮಕ್ಕಳು. ಅಂದ್ರೆ ಎಲ್ಲರೂ ರಾವಣ ಮಕ್ಕಳಾದಾಗ ಹನುಮಂತ ಮಾಡಿದ್ದೇನೋ 3 ಜನದಲ್ಲಿ ಒಬ್ರ, ರಾವಣ, ಇಂದ್ರಜಿತ್ತು, ಅಕ್ಷಕುಮಾರ್, ಇವರೆಲ್ಲ ಇದ್ದಾರಲ್ಲ. ಹಾಗಿದ್ರೆ ಇವ್ರು ಯಾತಕ್ಕೆ ಕೌಂಟ್ ಆಗಲ್ಲ? ಇವರು
ಆ ಲೆವೆಲ್ ಕೌಂಟ್ ಆಗೋದು, ರಾವಣನ ಆ ಲೆವೆಲ್ ಕೌಂಟ್ ಆಗೋದು. ಪಟ್ಟದ ರಾಣಿ ಮಕ್ಕಳಿಗೆ ಏನು ಅಧಿಕಾರ ಇದೆ, ಮುಂದೆ ರಾಜ್ಯ ಸಿಗುತ್ತೆ, ಇವರಿಗೆಲ್ಲ ಸಿಗೋದಿಲ್ಲ. ಆ ದೃಷ್ಟಿ ಮತ್ತೆ ಬಲ ಎಲ್ಲದರಲ್ಲೂ ವೇರಿಯೇಷನ್ ಇದೆ. ಅದಕ್ಕಾಗಿನೇ ಕ್ಲಿಯರ್ ಮಾಡಿದ್ರು. ಗಂಧ ಅವನೇನ್ ಮಾಡಿದ್ದ, ಎಷ್ಟೋ ಅಪಹರಣ ಮಾಡಿದ. ರಾವಣನ ಕ್ಯಾರೆಕ್ಟರ್ ಗೊತ್ತಾಗುತ್ತೆ. ಈಗ ತುಂಬಾ ಜನ ರಾವಣನ ಹೊಗಳರೆಲ್ಲ ಇರ್ತಾರಲ್ಲ, ಬೇಕಾಷ್ಟು ಜನ ಇರ್ತಾರೆ, ಹೊಗಳರೇ ಜಾಸ್ತಿ ಇವತ್ತು. ಅವರೆಲ್ಲ ಏನು ಅಷ್ಟು ಜನ ಮದುವೆ ಮಾಡಿ ಏನ್ ತಪ್ಪಿದೆ ಅದರೊಳಗೆ? ಕೃಷ್ಣ 16 ಜನ ಮದುವೆ ಆಗಿರ್ಲಿಲ್ವಾ? ಅದನ್ನ ಉಪಯೋಗಿಸ್ತಾರೆ. ಕೃಷ್ಣನ್ ಬೈದಾಗ ಆಯ್ತು, ಇವ್ರು ಹೊಗಳಿದಾಗ ಎರಡೆರಡು ಕೆಲಸ ಮಾಡ್ತಾರೆ, ಕೆಡ್ತಾರೆ. ಎಲ್ಲ ಅಪಹರಣ ಮಾಡ್ಕೊಂಡ್ ಬಂದವ್ ನೀವು. ಇವರೆಲ್ಲ ಸೋಲ್ಸೋದು, ಮೋಸ ಮಾಡೋದು, ಹೊತ್ಕೊಂಡು ಬರೋದು. ಹಿಂದೆ ನಡೆದೇ ಇರ್ತ ಅಂತಾನೆ ಬೇಕಾಷ್ಟು ನಡೆದೋಗ್ಬಿಟ್ಟಿದೆ. ಗಂಧರ್ವ ಕನ್ಯಕಾಸೂತೆ, ಅವಳು ಮದುವೆ ಆಗಿಲ್ಲ. ಗಂಧರ್ವ ಕನ್ಯಕಾಸೂತೆ ಅರ್ಥ ಆಯ್ತಾ? ಈ ರೀತಿ ಪಡೆದವನು ಅಂದ್ರೆ ಅವನ ದೇವರಂದ್ರೆ ಕೆಟ್ಟ ದೊಡ್ಡ ದೋಷ ಬೇಕಾದಷ್ಟು ಅವನಿಗೆ. ನಿಹತೆ ರಾವಣಾತ್ಮಜೆ, ಈ ರೀತಿ ರಾವಣನ ಮಗ ಸತ್ತ ಮೇಲೆ ಆಜಗಾಮ ಅಗ್ರಜಸ್ತಸ್ಯ, ಅವನ ಅಣ್ಣ ಬಂದ. ಸೋದರಿಯೋ ದೇವತಾಂತಕಃ, ಸೋದರಿ ಅಂದ್ರೆ ಒಬ್ಬೆ ತಾಯಿ ಮಕ್ಕಳವಳು ಅಂದ್ರೆ ಏನರ್ಥ? ಗಂಧರ್ವ ಕನ್ಯೆ ಮಕ್ಕಳೇ ಅಂತ ಅರ್ಥ. ಇವನು ಇಬ್ರು ಕೂಡ ಅವನಲ್ಲಿ ಹುಟ್ಟಿದವರೇನೆ. ಗಂಧರ್ವ ಕನ್ಯಕಾ ಸೂತೆ ನಿಹತೆ ರಾವಣಾತ್ಮಜೆ ಆಜಕಾಮ ಅಗ್ರಜಸ್ತಸ್ಯ ಸೋದರಿಯೋ ದೇವತಾಂತಕಃ. ದೇವತಾಂತಕ ಯುದ್ಧಕ್ಕೆ ಬಂದ. ದೇವಾಂತಕ ಅಂದ್ರು ಒಂದೇ, ದೇವತಾಂತಕ ಅಂದ್ರು ಒಂದೇ. ತಸ್ಯಾಪತತ ಏವಾಶು ಶರವರ್ಷ ಪ್ರತಾಪಿತಃ ಪ್ರದುದ್ರುವುರ್ಭಯಾತ್ ಸರ್ವೇ ಕಪಯೋ ಜಾಂಬವನ್ಮುಖಾಃ. ತಸ್ಯ ಹಿಂದೆ ಒಂದು ನರಾಂತಕ, ಅಂಗದ ಏನಲ್ಲ, ನರ ಅಲ್ಲ ಆತ. ಒಂದು ದೃಷ್ಟಿಯಿಂದ ಕಪಿ, ಇನ್ನೊಂದು ದೃಷ್ಟಿಯಿಂದ ದೇವತೆ ಆತ. ಅದಕ್ಕೆ ಅವನು ಸತ್ತೋದ, ಏನು ಮಾಡಕ್ಕಾಗಲಿಲ್ಲ. ಬಟ್ ಇವನು ಯಾರು? ದೇವತಾಂತಕ. ಇವನು ದೇವತಾಂತಕ ಬಂದಿದ್ದರಿಂದ ಅವರಿವರೆಲ್ಲ ಯಾರ್ಯಾರು ಓಡೋದ್ರು ಗೊತ್ತೇನೀಗ? ಜಾಂಬವನ್ಮುಖಾಹ, ಜಾಂಬವಂತ ಮೊದಲಾದವರು ಕೈಲಿ ಏನೂ ಆಗಲಿಲ್ಲ. ಜಾಂಬವಂತ ಯಾರ ಅವತಾರ? ಯಮನ ಅವತಾರ. ಅದು ಯಮ ಬಂದ್ರು ಏನೋ ಮಾಡಕ್ ಬರೋದಿಲ್ಲ ಅಂತ ವರ ಇದೆ ಇವನಿಗೆ, ಗೊತ್ತಾಯ್ತಾ? ಸೊ ದೇವತಾಂತಕ. ಅವಾಗ ಅವನು ಅಮ್ಮನ ಕೊಲ್ಲಕ್ಕೆ ಸಾಧ್ಯವಾಗ ಅದೊಂದು ಕಾರಣ. ಅವ್ರು ನರಾಂತಕನಾಗಿದ್ದಕ್ಕೆ ದೇವತೆ ಆದವನಿಗೆ ಗೆದ್ದು ಬಿಟ್ಟ. ಆದ್ರೆ ದೇವತಾಂತಕ ಬಂದಾಗ ಹಂಗಂದ ಓಡ್ತಾನೆ, ಹಂಗಂದ್ರೆ ಮಾಡಕ್ಕಾಗೋದಿಲ್ಲ. ಅವನು ವರ ಇದ್ದ ದೇವತೆಗಳನ್ನೇ ಗೆಲ್ಲ ವರ ಅವನಿಗಿತ್ತು. ತಸ್ಯ ಆಪತತ ಏವಾಶು, ಅವ್ನು ಬರ್ತಿರೋ ಸ್ಟೈಲ್ ನೋಡಿದಾಗ ಏನಾಯ್ತು ಇವರಿಗೆ? ಬಾಣ ಬಿಟ್ಕೋತ ಬರ್ತಾ ಇದ್ದ, ನೋಡಿದ ತಕ್ಷಣ ಗಾಬರಿ ಆಯ್ತು. ಶರವರ್ಷ ಪ್ರತಾಪಿತಾಹ, ಅವನ ಬಾಣದ ಸುರಿಮಳೆಗೆ ಪ್ರತಾಪಿತರು, ಬಹಳ ನೊಂದವರಾಗಿ, ಪ್ರದುದ್ರುವು ಬರೀ ಓಡೋಗ್ಲಿಲ್ಲ. ಹೇಗೆ ಓಡೋದ್ರು? ಜೋರಾಗಿ ಓಡೋಗ್ಬಿಟ್ರು, ಬದುಕಿದ್ರೆ ಸಾಕು ಅಂತ. ಅಷ್ಟರ ಮಟ್ಟಿಗೆ ಭಯಾನಕ. ಭಯಾತ್ ಸರ್ವೇ ಕಪಯೋ ಜಾಂಬವನ್ಮುಖಾ, ಜಾಂಬವಂತನೇ ಮೊದಲಾದಂತಹ ಅವನ ನೇತೃತ್ವದಲ್ಲಿ, ಅವನ ಕಪಿ ಅಲ್ಲ, ಆ ನೇತೃತ್ವದ ಎಲ್ಲಾ ಕಪಿಗಳು ಸಹ ಜೋರಾಗಿ ಓಡಕ್ಕೆ ಹೊರಟ್ಬಿಟ್ರು. ಸಶರಂ ತರಸಾದಾಯ ರವಿಪುತ್ರಾಯುಧೋಪಮಂ ಅಂಗದಂ ಪ್ರಜಹಾರೋರಸಿ ಅಪತತ್ ಸಮಮೋಹಚ. ಇವನು ತಮ್ಮ ನರಾಂತಕನಕ್ಕೊಂದವನ್ ಅಂಗದ ಬಂದ. ಸಹ ಶರಂ ಶರಸಾ ಆದಾಯ, ತರಸ ಅಂದ್ರೆ ವೇಗದಿಂದ ಒಂದು ಬಾಣ ತಗೊಂಡ. ಹೇಗಿತ್ತಂತದು? ರವಿಪುತ್ರ ಆಯುಧೋಪಮಂ, ಪದ ನೋಡಿ, ರವಿಪುತ್ರ ಆಯುಧೋಪಮಂ. ಏನರ್ಥ ಅದಕ್ಕೀಗ? ರವಿಪುತ್ರ ಆಯುಧೋಪಮಂ ಅಲ್ಲ, ಈ ಪದ ಹುಡುಕ್ಬೇಕೀಗ. ರವಿ ಸೂರ್ಯ, ಸೂರ್ಯನ ಮಗ ಯಾರು? ಯಮ. ಶನಿ ಮಗ ಯಮನು ಮಗ. ಯಮ ಸೂರ್ಯಪುತ್ರ ಆದ್ದರಿಂದ ಅವನ ಆಯುಧ ದಂಡ, ಯಮದಂಡ ಇತ್ತಾಗಿತ್ತು ಅಂತ ಅರ್ಥ. ರವಿಪುತ್ರ ಆಯುಧೋಪ, ಯಮದಂಡ ಅಂದ್ರೆ ಏನದು? ಯಮದಂಡ ಅಂದ್ರೆ ನೀವು ಯಾರಿಗೂ ಫೇಸ್ ಮಾಡಕ್ ಸಾಧ್ಯನೇ ಇಲ್ಲ, ಯಾರಿಗೆ, ಬೇರೆ ಯಾರಿಗೂ ಕೂಡ, ಕೆಳಗಿನವರಿಗೆ. ಆದ್ರೆ ಹಾಗೆ ಯಮದಂಡ ಇದ್ದಾಗಿತ್ತು ಅಂದ್ರೆ ಹೊಡೆದ್ರೆ ಸಾಯ್ಬೇಕು ಅಂತ ಅರ್ಥ. ಅಂಥ ಆಯುಧ ತಗೊಂಡು ಬಂದ ರವಿಪುತ್ರ ಆಯುಧೋಪ. ತರಸ ಅಂದ್ರೆ ವೇಗದಿಂದ, ಅವ್ಯಯ ಅದು. ತರಸ ವೇಗದಿಂದ. ಅಂಗದಂ ಪ್ರಜಹಾರ ಉರಸಿ, ಅಂಗದ ಎದೆ ಮೇಲೆ ಹೊಡೆದ. ನೋಡಿ, ಅವನು ಪ್ರಾಸ ಹೊಡೆದಾಗ ಏನಾಗಿತ್ತದು? ಎರಡೋಳಾಗಿತ್ತು. ಇವನ್ ಹೊಡೆದು ಏನೂ ಆಗ್ಲೇ ಇಲ್ಲ. ಇವು ಯಾಗಿದ್ರೆ ಪೆಟ್ಟು ಬಿತ್ತು ಪಾಪ. ಈಗ ಅಪತತ್ಸ ಬೊಮೋಹಜ, ಬಿದ್ದ ಮೂರ್ಛೆ ಬಂದ್ಬಿಡು. ನೋಡಿದ್ರೆ ಎಷ್ಟು ತಾರತಮ್ಯ ಬಂತೀಗ. ಹನುಮಂತಗಿಂತ ಪ್ರಸಂಗ ನಡೀಲೇ ಇಲ್ಲ. ರಾಮಾಯಣದಲ್ಲೆಲ್ಲ, ಮಹಾಭಾರತ ಎಲ್ಲೆಲ್ಲೂ ನಡೀಲೇ ಇಲ್ಲ. ಅದರಿಂದಾಗಿನೇ ಅವರು ಎಷ್ಟು ಗಟ್ಟಿ ಅಂತ ಅರ್ಥ ಆಗುತ್ತೆ. ಒಂದ್ ಕಡೆ ಗೆದ್ದರೆ ಒಂದ್ ಕಡೆ ಸೋತವ್ರು ಇವರೆಲ್ಲ. ಗೆಲುವು ಸೋಲು ಎರಡೂ ಬಂದಿದೆ ಅವರಿಗೆ. ಅವರಿಗೆ ಬರೀ ಗೆಲುವು, ಏನಿಲ್ಲ ಸೋಲೇ ಇಲ್ಲ. ಅದು ಗ್ರೇಟ್. ವಸಿ ವಸೇನ ಕಶ್ಯಾಪಿ ಯೋಜಿತೋ ವಿಜಿತಾಖಿಲ. ದೇವರು ಹಾಗೆ ಸ್ವತಂತ್ರ, ಇವರು ಹೀಗೆ ಅವ್ರ ಪರಾಧೀನರಾಗಿ ಜೀವೋತ್ತಮರಾಗಿ ಇವರು ಹಾಗಿದ್ದಾರೆ. ಆಗ ಅವರೇ ಆಚಾರ್ಯರು ಅಂತ ಗೊತ್ತಾದಾಗ ಭಕ್ತಿ ಎಷ್ಟು ಜಾಸ್ತಿ ಆಗುತ್ತೆ. ಯಾವ ವಾದಿಗೂ ಆಚಾರ್ಯರು ಸೋಲಿಲ್ಲ ಅಂದ್ರೆ, ಯಾವ ರಾಕ್ಷಸರಿಗೆ ಇವರು ಸೋಲಿಲ್ಲ. ಅಲ್ಲಿ ಯಾವ ವಿರೋಧದ ಕಡೆ ಇವರು ಅವ್ರು ಸೋಲಿಲ್ಲ. ಸೋಲು ಅವ್ರಿಗೆ ಇಲ್ಲವೇ ಇಲ್ಲ. ಆದ್ರಿಂದಾನೇ ಅವ್ರೇನಾದ್ರೂ ಅವ್ರ ಪರ್ಫೆಕ್ಟ್ ಅಂತ ಅರ್ಥ ಆಗುತ್ತೆ. ಮಮೋಹಚ, ಮಮೋಹನ ಮೂರ್ಛೆಗೊಳಗಾದನು. ಅತ ತಿಗ್ಮಾಂಶುತನಯ ಶೈಲಂ ಪ್ರಚಲಪಾದಪಂ ಅಭಿರುದ್ರಾವಸಂಗೃಹ್ಯ
ಚಿಕ್ಷೇಪ ಚ ನಿಶಾಚರೇ ಅಥ ತಿಗ್ಮಾಂಶುತನಯ. ಯಾರಿಗೆ ತಿಗ್ಮಾಂಶುತನಯ ಅಂದ್ರೆ ಯಾರು? ಅವೆಲ್ಲ ಪದ ಜ್ಞಾನಪಟ್ಕೋಬೇಕು, ಮುಂದೆ ಬಹಳ ಉಪಯೋಗ ಆಗುತ್ತೆ. ತಿಗ್ಮಾಂಶುತನಯ ಹೆಂಗೆ? ಅಲ್ಲ, ತಿಗ್ಮ ಅಂದ್ರೆ ಸೂರ್ಯ ಅಲ್ಲ. ಏನ್ ಹೇಳ್ಬೇಕು? ತಿಗ್ಮ ಅಂದ್ರೆ ಸೂರ್ಯ ಆಗೋದಿಲ್ಲ. ಏನಾಗ್ಬೇಕಲ್ಲಿ? ತಿಗ್ಮ ಅಂದ್ರೆ ತೀಕ್ಷ್ಣ. ತೀಕ್ಷ್ಣ ಅಂಶ ಅಂದ್ರೆ ಕಿರಣ. ತಿಗ್ಮಾಂಶ ಅಂದ್ರೆ ಸೂರ್ಯ. ತಿಗ್ಮ ಅಂದ್ರೆ ಸೂರ್ಯ ಅಲ್ಲ, ತಿಗ್ಮಾಂಶು ಅಂದ್ರೆ ಸೂರ್ಯ. ಅಂಶು ಅಂದ್ರೆ ಕಿರಣ. ಶೀತಾಂಶು, ಹಿಮಾಂಶು ಯಾರು? ಚಂದ್ರ. ಅಂಶು ಕಾಮನ್. ಈಗ ಅಂಶು ಅಂದ್ರೆ ಕಿರಣ. ಹಿಮ ಅಂದ್ರೆ ತಣ್ಣಗಿರೋದು, ತಣ್ಣನೆಯ ಕಿರಣ, ಬೆಳದಿಂಗಳು. ಇದು ಬಿಸಿ ಕಿರಣ, ಅದಕ್ಕೆ ತಿಗ್ಮಾಂಶು ಅಂತ ಕರೀತಾರೆ. ತಿಗ್ಮ ಭಾನು ಇನ್ನೊಂದು ಸೂರ್ಯನಿಗೆ. ಭಾನು ಅಂದ್ರೆ ಮತ್ತೆ ಕಿರಣನೇ. ತಿಗ್ಮ ಭಾನು, ತಿಗ್ಮಾಂಶು. ತನಯ ಅವ್ರ ಮಗ, ಸೂರ್ಯನ ಮಗ ಅಂದ್ರೆ ಸೂರ್ಯನೇ, ಸುಗ್ರೀವ. ಆತ ಬಂದ. ಅರ್ಥ ಸರಿ, ಅದು ಹೊಂದಿಸ್ಬೇಕದ್ನ. ಶೈಲಂ ಪ್ರಚಲಪಾದಪಂ. ಶೈಲಂ ಪ್ರಚಲಪಾದಪಂ. ಶೈಲ ಬೆಟ್ಟ ಎತ್ಕೊಂಡ್ಬಂದವನು, ಗೊತ್ತಾಯ್ತಾ? ಯಾರೋ ಸೂರ್ಯ. ಅದು ಹೇಗಿತ್ತು ಗೊತ್ತಾ ಬೆಟ್ಟ? ಪ್ರಚಲಪಾದಪಂ. ಪ್ರಚಲಪಾದಪಂ. ಬೆಟ್ಟದ ಮೇಲೆ ಬೇಕಾಷ್ಟು ಮರಗಳಿಗೆ ಗಿಡ ಬೆಳೆದಿದ್ದು. ಬೆಟ್ಟ ಎತ್ತಿದ್ದಾನೆ, ಅವು ಬಂದಿದೆ ಜೊತೆಗೆ. ಬೆಟ್ಟ ಅಲ್ಲಾಡ್ತಾ, ಅವೆಲ್ಲ ಅಲ್ಲಾಡ್ತಾ ಇದೆ ಬೆಳಗಡೆ. ಪ್ರಚಲಪಾದಪಂ. ಬೆಟ್ಟ ಎತ್ತಿದಾಗ ಬೆಟ್ಟದಲ್ಲಿ ಬೆಳೆದಿದ್ದ ಮರಗಿಡಗಳೆಲ್ಲ ಓಲಾಡ್ತಾ ಇತ್ತು. ಅಂಥ ಅಷ್ಟು ಮಹಾ ಸಮರ್ಥರಿವರೆಲ್ಲ. ಇದೆಲ್ಲ ಯಾವ ಕಾಲ? ತ್ರೇತಾಯುಗದ ಕಾಲ ಇದು, ಗೊತ್ತಾಯ್ತಾ? ಅವ್ರ ಹೈಟು ಗೀಟು ಎಲ್ಲ ಸಾಮಾನ್ಯವಾಗಿ ಜಾಸ್ತಿ ಇದ್ದಿ. ಕಲಿಯುಗದಲ್ಲಿ ಅವೆಲ್ಲ ಅಂತ ಸಿಗೋದಿಲ್ಲ. ಪ್ರಚಲಪಾದಪಂ ಅಭಿರುದ್ರಾವ ಸಂಗೃಹ್ಯ ಚಿಕ್ಷೇಪಚ ನಿಶಾಚರೆ. ಅದನ್ನು ತಗೊಂಡ ನಿಶಾಚರ ಯಾರವನು? ದೇವಾಂತಕ. ಅವನ ಮೇಲೆ ಓಡಿ ಬಂದು ಅವನ ಮೇಲೆ ಎಸ್ತ. ಆ ಬೆಟ್ಟನೇ ಎಸ್ತ. ಅವಾಗೇನಾಯ್ತು ನೋಡಿ. ತಮಾಪತಂತಮಾಲಕ್ಷ್ಯ ದೂರಾತ್ ಶರವಿದಾರಿತಂ ಸುರಾಂತಕಶ್ಚಕಾರಾಶು ದಧಾರ ಚ ಪರಂ ಶರಂ. ತಮ್ ಆಪತಂತಂ ಆಲಕ್ಷ್ಯ ದೂರಾತ್ ಶರವಿದಾರಿತಂ ಸುರಾಂತಕಃ ಚಕಾರ ಆಶು ದಧಾರ ಚ ಪರಂ ಶರಂ. ತಮ್ ಆಪತಂತಂ ಆಲಕ್ಷ್ಯ. ದೂರದಿಂದನೇ ನೋಡಿದ, ಇನ್ನು ಒಗದಿಲ್ಲ ಅವನು. ತಗೊಂಡು ಬಂದ, ಬರ್ತಾ ಇದೆ, ಇನ್ನು ಒಗದಿದ್ದಾನೆ, ಬರ್ತಾ ಇದೆ ಅಷ್ಟೇ, ಇವನ ಮೇಲೆ ಬಿದ್ದಿಲ್ಲ ಇನ್ನು. ನೋಡ್ದ ಅಂದ್ರೆ ಅವು ಹಿಂದೆ ಎಷ್ಟು ಬಿಟ್ಟಾರೆ ಹೇಳ್ಬಿಟ್ಟಿದ್ದಾರೆ ಈಗಾಗಲೇ. ತಗೊಂಡು ಎಷ್ಟಾಗಿತ್ತು ಈಗಾಗಲೇ, ಇನ್ನೂ ಬಂದಿಲ್ಲ. ಫಾಸ್ಟಾಗಿ ನೋಡ್ದ. ನೋಡಿ ಏನ್ ಮಾಡ್ದ? ಶರವಿದಾರಿತ ಒಂದು ಬಾಣ ಬಿಟ್ಟ. ಅದೇನಾಯ್ತದು? ಪೀಸ್ ಪೀಸಾಗಿ ಬಿದ್ದು ಬಿಡ್ತು. ದೊಡ್ಡ ಹೆಂಟೆ ಹೊಡೆದ್ರೆ ಎಲ್ಲ ಪುಡಿಯಾಗಿ ಕೆಳಗೆ ಬಿದ್ದು. ಅಷ್ಟು ಜೋರ ಬಾಣದಿಂದ ಕತ್ತರಿಸ್ತಾ ಇರೋದು. ಅಂದ್ರೆ ಬಾಣ ಏನಾಯ್ತದು? ಅಲ್ಲಿ ಹೊತ್ತು ಬ್ಲಾಸ್ಟ್ ಮಾಡಿತು, ಬಿದ್ದೋಯ್ತಲ್ಲ. ಸುರಾಂತಕ. ದೇವಾಂತಕ ಅಂದ್ರೆ ಒಂದೇ, ದೇವತಾಂತಕ ಅಂದ್ರೆ ಒಂದೇ, ಸುರಾಂತಕ ಅಂದ್ರೆ ಒಂದೇ. ಬೇರೆ ಒಂದು ತಿಳ್ಕೊಬೇಕು ಪದ. ಸುರ ಅಂದ್ರೆ ಒಂದು, ದೇವ ಅಂದ್ರೆ ಒಂದೇ. ಚಕಾರ ಆಶು ಕೂಡಲೇ ದಧಾರಾಚ ಪರಂಶರ. ಒಂದು ಬಾಣ ತಗೊಂಡು ಒಂದು ಪೀಸ್ ಮಾಡ್ದ. ಇನ್ನೊಂದು ಬಾಣ ತಗೊಂಡ. ಸತಮಾಕರ್ಣಮಾಕೃಷ್ಯ ಯಮದಂಡೋಪಮಂ ಶರಂ ಅವಿದ್ಯತ್ ಹೃದಯೇ ರಾಜ್ಞ ಕಪೀನಾಂ ಸಪಪಾತಃ. ಸಹ ತಂ ಆಕರ್ಣಮಾಕೃಷ್ಯ. ಕರ್ಣಾಂತಮಾನೀಯ ಗುಣಗ್ರಹೀತ್ರ. ಆ ಕರ್ಣ ಕಿವಿಯವರೆಗೆ ಎಳೆದ ಬಾಣನ. ಎಷ್ಟು ಜೋರಾಗಿ ಎಳಿತ. ಹತ್ರ ಹೊಡಿಬೇಕಾದ್ರೆ ಕಿವಿಯವರು ಎಳೆಯೋದಿಲ್ಲ. ಹತ್ರ ಹೊಡಿಬೇಕಾಗಿದೆ ಇಷ್ಟೇ ಎಳಿತಾರೆ. ದೂರಕ್ಕೆ ಹೋಗ್ಬೇಕಾದ್ರೆ ಕಿವಿಯವರು ಎಳಿಬೇಕು. ಏನಾಗತ್ತಾಗ? ಇದು ಜಾಸ್ತಿ ಆದಷ್ಟು ಅದು ಜಾಸ್ತಿ ಆಗ್ತಾ ಹೋಗ್ಬೇಕು. ಅದು ಸೈನ್ಸ್ ಅದೆಲ್ಲ. ತಮ್ಮ ಆಕರ್ಣಮಾಕೃಷ್ಯ ಯಮದಂಡೋಪಮಂ ಶರಂ. ಹೇಗಿತ್ತದೋ ನೋಡಿ. ಅಲ್ಲಿ ತಿಗ್ಮಾಂಶ ಅಲ್ಲಿ ಹೇಳಿದ್ರಿ, ಹೇಗೆ ಹೇಳಿ ಏನ್ ಹೇಳಿದ್ರಿ ಈಗ? ರವಿಪುತ್ರ ಆಯುಧೋಪಮಂ ಅಂತ ಹೇಳಿದ್ರು. ಇಲ್ಲಿ ಹೇಳ್ಬೇಕಾದ್ರೆ ಯಮದ ಸಿಂಪಲ್ ಆಗಿ ಹೇಳ್ಬೇಕು, ನೇರವಾಗಿ. ಅಲ್ಲಿ ಸೇರಿ ಸಬ್ಮಿಟ್ ಮಾಡ್ಬೇಕಾಗ, ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಉತ್ತರ ಬರುತ್ತೆ. ಯಮದಂಡೋಪಮಂ ಶರಂ ಅವಿದ್ಯತ್ ಹೃದಯೇ ರಾಜ್ಞ. ಎಲ್ಲಿ ಹೊಡೆದ? ಎದೆಗೆ ಹೊಡೆದ. ಸರಿಯಾಗಿ ಬಾಣ ಬಿತ್ತದು ಹೋಗಿ. ಕಪೀನಾಂಸ ಪಾಪಾತ, ಅದು ಬಿದ್ದೋಗ್ಬಿಟ್ಟ. ಅಂಗದ ಚಂದ್ರ, ಈತ ಸೂರ್ಯ. ಚಂದ್ರ ಸೂರ್ಯ ಇಬ್ರು ಹೋದಾಗಾಯ್ತು. ಈಗ ಇಬ್ರು ಕೆಳಗೆ ಸತ್ತಿಲ್ಲ, ಎಚ್ಚೆತ್ತ ಕೆಳಗೆ ಬಿದ್ದಿದ್ದಾರೆ ಅಷ್ಟೇನೆ. ಸಪಾಪಾತಃ. ಈಗ ಎಲ್ಲ ಆದ ಮೇಲೆ ಈ ರಿಸಲ್ಟ್ ಈಗ ಯಾರು ಬರ್ಬೇಕೀಗ? ಬಲಮಪ್ರತಿಮಂ ವೀಕ್ಷ ಸುರಶತ್ರೋಸ್ತು ಮಾರುತಿ ಆಹ್ವಯಾಮಾಸ ಯುದ್ಧಾಯ ಕೇಶವ ಕೈಟಭಂ ಯಥಾ. ಬಲಂ ಅಪ್ರತಿಮಂ. ಅಪ್ರತಿಮ, ಪ್ರತಿಮ ಅಂದ್ರೆ ಹೋಲಿಕೆ, ಅಪ್ರತಿಮ ಅಂದ್ರೆ ಹೋಲಿಕೆ ಇಲ್ಲದ್ದು, ಅಂದ್ರೆ ಸರಿಸಾಟಿ ಇಲ್ಲದಂತಹ ಬಲ ನಾವು ನೋಡಿಬಿಟ್ಟು ಸುರಶತ್ರೋಸ್ತು, ಸುರಾಂತಕನ, ಸುರಶತ್ರು ಸುರಾಂತಕ ಮಾರುತಿ ಹನುಮಂತ ಆಹ್ವಯಾಮಾಸ ಯುದ್ಧಾಯ. ನನ್ನ ಮೇಲೆ ಯುದ್ಧಕ್ಕೆ ಬಾ ಅಂತ ಕರೆದ್ರು. ಈಗ ಅವರೆಲ್ಲ ಮಾಡಿದ್ದಲ್ಲ, ನನ್ನ ಮೇಲೆ ಬಾ. ಕೇಶವ ಕೈಠವಮ್ಯಥ. ಮಧು ಕೈಠವರಲ್ಲಿ ಮಧುಸೂದನನೂ ಕೃಷ್ಣ, ಕೈಠಭಾರಿನೂ ಕೃಷ್ಣ. ಗೊತ್ತಾಯ್ತಾ? ಅವರೇ ಹಂಸಡ್ಬೇಕಾಗಿ ಹುಟ್ಟಿದವರು. ಕೇಶವ ಸಾಕ್ಷಾತ್ ಬ್ರಹ್ಮರುದ್ರ ಪ್ರವರ್ತಕನಾದ ನಾರಾಯಣ,
ಕೈಟಭಾನ ರಾಕ್ಷಸನನ್ನ ಯಥಾ ಹೇಗೋ ಹಾಗೆ ಈ ಸುರಾಂತಕನನ್ನ ಹನುಮಂತ ದೇವರು ಹ್ಯಾಕ್ ಕರೆದ್ರು? ಬಾ ಯುದ್ಧಕ್ಕೆ ಅಂತ ಕರೆದ್ರು. ಅವನು ಬಂದ. ತಮಾಪತಂತಮಾಲೋಕ್ಯ ರಥಂ ಸಹಯಸಾರಥಿಂ ಚೂರ್ಣಯಿತ್ವಾ ಧನುಶ್ಚಾಶ್ಚ ಸಮಾಚ್ಛಿದ್ಯ ಭವಂಜ. ಎಷ್ಟು ಫಾಸ್ಟ್ ಮಾಡಿರೋದು ಅದು ಮಾಡಿದ್ದನ್ನು ಅಷ್ಟೇ ಫಾಸ್ಟಾಗಿ ಹೇಳ್ತಾರೆ ಆಚಾರ್ಯ. ಎಷ್ಟು ಫಾಸ್ಟಾಗಿ ಮಾಡಿದ್ರೋ ಅಷ್ಟೇ ಫಾಸ್ಟ್. ಅವನು ಜೋರಾಗಿ ಬಂದ ಮೇಲೆ ಅವನು ಜೋರಾಗಿ ಬಂದ, ಏನಾಗುತ್ತದ? ಜೋರಾಗಿ ಬಂದ. ಸಾಕು ಮಾಡಿರ್ತಾರೆ. ಜೋರಾಗಿ ಅನ್ನೋದು ಫಾಸ್ಟ್, ಇವ್ರು ಹೇಳೋದು ಮೆಲ್ಲಗೆ ಹೇಳ್ತಾರೆ. ಎಷ್ಟು ಅಸಹ್ಯ ಕಾಡಲ್ಲ ಅದು. ಅದು ಏನಾಗ್ಬೇಕಾದ್ರೆ ಭಯಂಕರ ಅನ್ನೋ ಶಬ್ದ ಹಾಕಿರ್ಬೇಕು ಹೇಳ್ಬೇಕಾರೆ. ಭಯಂಕರ ಅಂತ ಹೇಳಿದ್ರೆ ಹೋಯ್ತಲ್ಲಿ. ಭಯಂಕರ ಅನ್ಬೇಕು, ಭಯಂಕರ ಅಂತಾರೆ ಹೋಯ್ತಲ್ಲಿಗೆ. ಮಹಾಪ್ರಾಣನ ತೆಗೆದು ಬಿಡ್ತಾರೆ. ಅದಕ್ಕೆ ಆ ಪದದಲ್ಲೇ ಸ್ವಾರಸ್ಯ ಇರುತ್ತೆ. ಆಹ್ವಯಾಮಾಸ ಯುದ್ಧ ತಮಾಪತಂತ ಮಾಲೋಕ್ಯ ರಥಂ ಸಹಯ ಸಾರಥಿಂ. ಹನುಮಂತ ಮಾಡಿದ್ದೇನೀಗ ಹಯ ಸಾರಥಿಯ ಸಮೇತ, ಕುದುರೆ ಸಾರಥಿ ಏನೇನಿತ್ತು ಎಲ್ಲದರ ಸಮೇತ ಚೂರ್ಣಯಿತ್ವಾ ಪುಡಿ ಪುಡಿ ಎಲ್ಲ ಕೂಡ ಹನುಮಂತ ಹೊಡೆದಾಗ. ಧನುಶ್ಚಾಸ್ಯ ಅವನು ಧನುಸ್ಸನ್ನು ಪುಡಿ ಮಾಡಿ ಆಯ್ತು. ಅವನು ಬಾಣ ಬಿಡಗೇ ಇಲ್ಲ, ಎಲ್ಲ ಒಂದೇಟಿಗೆ ಅಷ್ಟ ಮುಗಿದ ಕತೆ. ಬಭಂಜ ಹ ಬಭಂಜ ಹ ಹ ಅಂದ್ರೇನು? ಆಶ್ಚರ್ಯ. ಹ ಅರ್ಜುನ ತೂಷ್ಣೀಂ ಬಭೂವ ಹ. ಅರ್ಜುನ ನೈವತ್ಸೈತಿ ಗೋವಿಂದಂ ಮುಕ್ತ್ವಾ ತೂಷ್ಣೀಂ ಬಭೂವ ಹ. ಹ ಅಂತ ಪದ ರವಿಯ ಉಪಯೋಗಿಸೋದು ಹಾಗೇನೆ. ಏನ್ ಆಶ್ಚರ್ಯ ಅಂತ ಹೇಳ್ತಾ. ಅಥ ಖಡ್ಗಂ ಸಮಾದಾಯ ಪುರ ಆಪತತೋರಿಪೋಃ ಹರಿಃ ಪ್ರಗೃಹ್ಯ ಕೇಶೇಷು ಪಾತಯಿತ್ವಾ ಏನ ಮಾಹವೇ ಶಿರೋ ಮಮರ್ದತರಸ ಪವಮಾನಾತ್ಮಜ ಪದ. ಅಥ ಖಡ್ಗಂ ಸಮಾದಾಯ ಆಗ ಖಡ್ಗ ತಗೊಂಡು ಬಂದ. ಪುರಃ ಎದುರಿಗೆ ಆಪತತಃ ರಿಪೋಹು ಧಾವಿಸಿ ಬರುತ್ತಿದ್ದಂಥ ರಿಪುವನ್ನ ಶತ್ರುವನ್ನ ಹರಿಹಿ ಹರಿಹಿ ಅಂದ್ರೆ ಕಪಿಹಿ, ಇಲ್ಲಿ ಹನುಮಂತ ಅಂತ ಅರ್ಥ, ರಾಮದೇವರು ಅಂತ ಅರ್ಥ ಮಾಡಬಾರದು. ಪ್ರಗೃಹ್ಯ ಕೇಶೇಶು ಅಂತ ಬಂತಷ್ಟು ಹಿಡಿದು ತಲೆಗೂದಲು ಹಿಡಿದ್ರು. ಪಾತಯಿತ್ವ ಏನ ಮಾಹವೇ ಪಾತಯಿತ್ವ. ಇವತ್ತು ತೆಂಗಿನಕಾಯಿ ಸುರಿಬೇಕಾದ್ರೆ ಏನ್ ಮಾಡ್ತಾರೆ? ಜುಟ್ಟು ಹಿಡಿದು ಬೆಳೆಸ್ತಾರೆ, ಹೋಗ್ತಾರೆ ಕತ್ತರಿಸ್ಬೇಕಾದ್ರೆ. ಸರಿಯಾಗಿ ಬರಲ್ಲ, ಅಷ್ಟು ಮಾಡಿದ್ರು ಕೂಡ ಅದು ಹನುಮಂತ ಮಾಡಿ ಹಿಡಿದು ಅದ್ರ ಕಟ್ಗ ಇಟ್ಕೊಂಡು ಕೇಶೇಶು ಪಾತಯಿತ್ವ ಏನ ಬೀಳಿಸಿಬಿಟ್ಟು ತಲೆಗೂದಲು ಹಿಡಿದು ಆ ಯುದ್ಧದಲ್ಲಿ ಶಿರೋಮರ್ದ ತರಸ ಕಡೆ ಬೀಳಿಸಿ ತಲೆಯನ್ನು ತುಡಿತಾರೆ. ಏನಾಯ್ತಾಗ? ತರಸ ವೇಗದಿಂದ ಪವಮಾನಾತ್ಮಜ ಪದ ತನ್ನ ಕಾಲಿನಿಂದ ತಲೆಯನ್ನು ಜೋರ ತುಡಿತಾರ. ಅವ ಏನಾಯ್ತು? ಕ್ರಶ್ ಆಗಿಬಿಡ್ತಾವ. ಹಾಗೆ ತಲೆ ಪೂರ್ತಿ ಅಪ್ಪಚ್ಚಿ. ಕೆಲಸ ಆಕ್ಸಿಡೆಂಟ್ ಆದಾಗ ತಲೆ ಮೇಲೆ ಹೋಗಿರುತ್ತೆ ಪಾಪ ವೆಹಿಕಲ್ಗಳು, ಮುಂಡ ಸರಿಗಿರುತ್ತೆ ಹಾಗೇನೆ, ತಲೆ ಮಾತ್ರ ಪೂರ್ತಿ ಅಪ್ಪಚ್ಚಾಗಿ. ಅದು ಆಕ್ಸಿಡೆಂಟ್ ಎಷ್ಟೋ ನೋಡಿದೀವಿ, ಹೋದ ದಾರಿಯಲ್ಲಿ ಕಾಣ್ತಿರುತ್ತೆ ಪಾಪ. ಏನಿಲ್ಲ, ಪೂರ್ತಿ ಅಪ್ಪಚ್ಚಿ ಇದಾಗ ಹೋಗ್ಬಿಟ್ಟಿರುತ್ತೆ. ಉಳಿದ ಕಡೆ ಎಲ್ಲ ಸರಿ ಇರುತ್ತೆ, ಅದ್ಮೇಲೆ ಹತ್ರ ಗಾಳಿ ಹೋಗಿರುತ್ತೆ. ಆ ತರ ಹನುಮಂತ ಕಾಲು ತುಳಿದಾಕ್ಬಿಟ್ಟ. ಕರೆಕ್ಟ್. ಪಾತಯಿತ್ವ ಏನಂ ಪಾತಯಿತ್ವ ಏನಂ ಕರೆಕ್ಟ್. ಏನಂ ಏ ಬಂದಕ್ಕೆ ಏನಾಯ್ತು? ಯುದ್ಧ, ಆಹವ, ರಣ, ಆಮೇಲೆ ಆಜಿ, ಇವೆಲ್ಲ ಕೂಡ ಸಂಯೋಗ, ಸಮರ ಎಲ್ಲ ಪರ್ಯಾಯ ಪದಗಳು. ಸಂಗ್ರಾಮ ಅವೆಲ್ಲ ನೆನ್ಪಿಟ್ಕೊಂಡಿರ್ಬೇಕು. ಬೇರೆ ಬೇರೆ ಪದ ಬಂದಾಗೆಲ್ಲ ಅರ್ಥ ತಿಳ್ಕೊಂಡ್ಬಿಟ್ರೆ ಇನ್ನೊಂದ್ ಕಡೆ ಬಂದ ಸುಲಭವಾಗಿ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಹರಿಹಿ ಪ್ರಗೃಹ್ಯ ಕೇಶೇಷು ಪಾತಯಿತ್ವ ಏನ ಮಾಹವೇ ಶಿರೋ ಮಮರ್ದ ತರಸ ಪವಮಾನಾತ್ಮಜ ಸದಾ ತಪದ. ಪದದಿಂದ ಅವನು ತುಳಿದಾಯ್ತು. ಇನ್ನೇ ಕತೆ ಕೇಳಬೇಕಾಗಿಲ್ಲ. ಇಷ್ಟೊತ್ತೊಂದು ವಿಷಯ ಹೇಳಿದ್ದಲ್ಲಿ ಈಗ ಹೇಳ್ತಾರೆ. ತಮೀಶಾನ ವರಾವಧ್ಯಂ. ಅವನು ಯಾರ ವರ ಇತ್ತು ಇಷ್ಟೆಲ್ಲ ಮಾಡ್ಲಿಕ್ಕೆ? ಅವನಿಗೆ ಈಶಾನ ರುದ್ರದೇವರು ಅವರ ವರ ಇತ್ತು. ಈಶಾನ್ಯ ದಿಕ್ಕು ರುದ್ರದ ವರ ಇತ್ತು. ಅವರಿಂದ ಅವಧ್ಯನಾಗಿದ್ದ. ಅದಕ್ಕೆ ಬಿಡುವಲ್ಲಿ ಏನು ಮಾಡ್ಲಿಕ್ಕಾಗ್ಲಿಲ್ಲ. ಸೂರ್ಯಾವತಾರ ಚಂದ್ರಾವತಾರರಾದ ಸುಗ್ರೀವ, ಅಂಗದ ಮೊದಲಾದವರೆಲ್ಲ ಏನೂ ಮಾಡ್ಲಿಕ್ಕೆ ಯಾತಕ್ಕಾಗ್ಲಿಲ್ಲ ಅಂದ್ರೆ ಮೇಲಿನವ್ರ ವರ ಇತ್ತ, ಆದ್ರಿಂದ ಏನೋ ಮಾಡ್ಲಿಕ್ಕಾಗ್ಲಿಲ್ಲ. ಈ ಕಿಂಕರ ಶಂಕರಾಧ್ಯ ಇವ್ರ ಮೇಲೆ ಹನುಮಂತ ಇರೋದ್ರಿಂದ ಕೊಂದು ಹಾಕಿದ್ರು. ಶಿರೋ ಮಮರ್ದ. ಇಲ್ಲಿ ನೋಡಿ ಉದಾಹರಣೆಗೆ, ಈಗ ಇಂದ್ರ ದೇವರಿದ್ದಾರೆ, ರುದ್ರದೇವರಿದ್ದಾರೆ. ಅವರವರಿಗೆ ಎಷ್ಟು ಗುಣ ವ್ಯತ್ಯಾಸ ಇದೆ? ಭಾರಿ ಇಲ್ಲ. ಆದರೆ ರುದ್ರದೇವ ವರ ಇದ್ರೆ ವಾಯುದೇವರು ಎಷ್ಟು ಮೇಲಿದ್ದಾರೆ ಅವರಿಗಿಂತ? 100 ಗುಣ ಮೇಲೆ ಸರಸ್ವತ ವಾರ, ಅವರು 100 ಗುಣ ಮೇಲೆ ಅವರಿದ್ದಾರೆ. ಆದ್ರಿಂದ ಲೆಕ್ಕಕ್ಕೆ ಇಲ್ಲಿ ಇವರೆಲ್ಲ. ಅರ್ಥ ಆಯ್ತಾ? ಈಗ ತುಂಬಾ ಜಾಸ್ತಿ ಇದ್ದಾಗ ಸಣ್ಣ ಪೀಸ್ ದೊಡ್ಡ ಬಂಡೆ ಬಿದ್ದರೆ ಹಾಗೆ ಹಾಗೆ ಗೊತ್ತಾ? ಬರೀ ಕಲ್ಲು ಬಿದ್ದರೆ ದೊಡ್ಡ ಬಂಡೆ ಬಿದ್ದರೆ ಏನಾಗ್ಬೇಕ? ಆ ತರ ಆಗತ್ತೆ. ಇದರಿಂದ ಯಾತಕ್ಕೆ ಮಧ್ಯೆ ಮಧ್ಯೆ ಹೇಳ್ತಾರೆ? ವೇಗದಿಂದ ಹೊಡೆದ್ರು, ಬೇಕು ಅಂದ್ರು, ಪುಡಿ ಪುಡಿ ಮಾಡಿದ್ರು ಅಂದ್ರೆ ವರ ಎಷ್ಟು ಡಿಫರೆನ್ಸ್ ಇದೆ ಇಬ್ಬರಿಗೂ ಕೂಡ, ವರ ಕೊಟ್ಟವ್ರಿಗೆ ಅವರಿಗೂ. ಆ ದೃಷ್ಟಿಯಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಉಳಿದವ್ರಿಗೆ ಹಾಗೆ ಹೇಳೋದು. ಸುಮ್ನೆ ಕೆಲಸ ಏನ್ ಮಾಡ್ತಾರೆ? ಕಾವ್ಯ ಎಲ್ಲರಿಗೂ ಹಾಗೆ ಹೇಳ್ತಿರೋದೇ ಕೆಲಸ. ಕಾವ್ಯ ಅಷ್ಟು ಅದಕ್ಕೆ ಅರ್ಥ ಇರೋದಿಲ್ಲ. ಇಷ್ಟೇ ಅರ್ಥ, ಚೆನ್ನಾಗಿ ಹೊಡೆದು ತಿಳ್ಕೊಂಬಿಡಿ ಅಷ್ಟೇ. ಇಲ್ಲಿ ಹಾಗಲ್ಲ, ಶಾಸ್ತ್ರ ಇತ್ತು. ಶಾಸ್ತ್ರ ಹೇಳ್ಬೇಕಾದ್ರೆ ಹೇಗಿರ್ಬೇಕು? ಅಕ್ಯುರಸಿ ಮೇಂಟೈನ್ ಮಾಡೋದು. ಅದಕ್ಕೆ ಹಾಗೆ ಹೇಳುತ್ತಾರೆ. ಪವಮಾನಾತ್ಮಜ ಪದ. ಇಲ್ಲಿ ಅಷ್ಟೇ, ಪದ, ಪದದಿಂದ ತಲೆ ತೊಳೆದ್ರು.
ಮಧ್ವಾಚಾರ್ಯರ ಪದಗಳಿಂದ ತಲೆ ತುಳಿತಿದ್ರು. ತಲೆ ತುಳಿದ ತಲೆ ವಿಚಾರಗಳನ್ನು ಹಾಳು ಮಾಡ್ತಾ ಇದ್ರು. ಎರಡಕ್ಕೂ ಹಾಗೇನೆ, ಕಾಲು ತಲೆ, ಕಾಲು ತಲೆ. ಪದ ಶಬ್ದಕ್ಕೆ ಎರಡರ್ಥ ಇದೆಯಲ್ಲ. ಚಿತ್ರೈ ಪದಶ್ಚ ಗಂಭೀರೈಹಿ ವಾಕ್ಯೈಹಿ ಮಾನೈರಖಂಡಿತೈಹಿ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜೈತೀರ್ಥವಾಕ್. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಹನುಮಂತನ ಪರಾಕ್ರಮ ಎಷ್ಟು ಅಂತ ಗೊತ್ತಾಗುತ್ತೆ. ಅದಕ್ಕೆ ನಿಹತ್ಯ ಪವನಾತ್ಮಜ ಸಮೀಡಿತ ಸುರವರೈಹಿ ಪ್ಲವಂಗೈಹಿ ವೀಕ್ಷಿತ ಮುದ. ದೇವತೆಗಳೆಲ್ಲ ಭಾರಿ ಸ್ವರ ಖುಷಿಯಾಗ್ಬಿಟ್ಟಿದೆ. ದೇವತೆಗಳಿಗೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ. ವಿಶ್ವಪ್ಪೇವಾವತಾರೇಶು ಇದೆಯಲ್ಲ, 3 ಅವತಾರದಲ್ಲೂ ಕೂಡ ಶತ್ರುಭಿ ಅಪಘ್ರಣಂ ಹಿಂಸಿತ ನಿರ್ವಿಕಾರ. ಎಷ್ಟು ಹಿಂಸೆ ಮಾಡಿ ಕೂಡ ಏನಾಗ್ತಿದ್ದಿಲ್ಲ ಇವರಿಗೆ, ಏನು ವಿಕಾರನೇ ಆಗ್ತಾರೆ. ಅದು ನೋವು ಸಾವು ಅವೆಲ್ಲ ಬಿಟ್ಟುಬಿಡಿ, ವಿಕಾರ ಕೂಡ ಆಗ್ತಿರ್ಲಿ. ಇದು ದ್ವಾಯುಸ್ಥಿತಿ ಆ ಶ್ಲೋಕ ಓದಿಬಿಟ್ರೆ, ವಿಶ್ವಪ್ಪೇವಾವತಾರೇಶು ಅರಿಭಿ ಅಪಘ್ರಣಂ ಹಿಂಸಿತೋ ನಿರ್ವಿಕಾರ ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗಣ ಪೂರ್ಣ ರೂಪ ಪ್ರಗಲ್ಭ ಸ್ವಚ್ಛ ಸ್ವಚ್ಛಂದ ಮೃತ್ಯು. ಗೊತ್ತಾಯ್ತಾ? ಸುಖೈ ಸುಜನಂ ಹೇಳ್ಬೇಕಾ ದೇವತಾ ಕಿಂಕರ ಶಂಕರಾದ್ಯ ಸಮೀಹಿತ ಸುರವರ ಸಮೀಡಿತ ಸುರವರೈಹಿ. ಪ್ಲವಂಗ ಅದ್ರ ಕೋತಿಗಳು. ಪ್ಲವಗ ಪ್ಲವ ಸಂವತ್ಸರ, ಇದು ಪ್ಲವನಾಮ ಸಂವತ್ಸರ. ಪ್ಲವಗ ಅಂದ್ರೆ ಅವ್ರ ಕಪಿಗಳು ನಡ್ಕೊಂಡು ಹೋಗೋದಿಲ್ಲ, ಹೇಗೆ ಹೋಗ್ತಾವು, ಹಾರ್ಕೋತಾ ಹೋಗ್ತಾವ. ಅದಕ್ಕೋಸ್ಕರ ಪ್ಲವಗ. ಉರಗ ಹಾವು, ಉರಗ ತೆವಡಿಕೊಂಡು ಹೋಗುತ್ತೋ, ಅದ ಉರಗ. ತುರಗ, ತುರ ಅಂದ್ರೇನು, ವೇಗ, ವೇಗವಾಗಿ ಹೋಗೋದಕ್ಕೆ ತುರಗ. ಇವೆಲ್ಲ ಪದದಲ್ಲೇ ಬೇರೆ ಯಾವ ಭಾಷೆಯಲ್ಲೂ ಸಾರಸ್ಯ ಸಿಗೋದಿಲ್ಲ. ಆ ಥರ ಹಾರಿಸಷ್ಟೇ, ಹಾರ್ಸ್ ಮತ್ತೆ ಹೇಳ್ತಾರೆ. ಅವು ಹೆಚ್ಚು ಪದನೂ ಸಿಗೋದಿಲ್ಲ ಅದಕ್ಕೆ, ಲಿಮಿಟೆಡ್ ಪದಗಳಷ್ಟೇ. ಸಿಕ್ಕಾಬಟ್ಟೆ ಸಿನಾನಿಮ್ಸ್ ಇರುತ್ತೆ ಅದಕ್ಕೆ, ಪ್ರತಿಯೊಂದಕ್ಕೂ ಅರ್ಥ ಇರುತ್ತೆ. ಪದದೊಳಗೆ ಅರ್ಥ ತುಂಬಿಸಿರ್ತಾರೆ, ಹಾಗೆ ಹೇಳ್ತಾರೆ. ಸಬೀಡಿತ ಸುರವರೈಹಿ ಪ್ಲವಂಗೈಹಿ ವೀಕ್ಷ. ಎಲ್ಲ ಕಪಿಗಳು ನೋಡ್ತಿದ್ದಾರೆ, ಆನಂದನೇ ಆನಂದ. ಯಾಕೆ ಅವ್ರು ನಾವು ನೋಡಿದ್ವಿ ಅಂತ ಹೇಳ್ಕೋಬೇಕಲ್ಲ ಅವರು. ಗೊತ್ತಿದ್ದು ನಾವು ನೋಡಿದ್ವಿ, ಆಕ್ಸಿಡೆಂಟ್ ನೋಡಿದ್ವಿ, ನನ್ನ ಎದುರಿಗೆ ಆಕ್ಸಿಡೆಂಟ್ ಆಯ್ತು, ಇವೇನು ಮಾಡಿಲ್ಲ. ಆಕ್ಸಿಡೆಂಟ್ ನೋಡಿದ್ದೆ ಭಾರಿ ಖುಷಿ ಇವರಿಗೆ. ದೊಡ್ಡ ಯುದ್ಧ ನೋಡಿ ಆಶ್ಚರ್ಯ ಪಡ್ತಿದ್ದಾರೆ. ಯಾರು ಕ್ರಿಕೆಟ್ ನೋಡಿ ಆಶ್ಚರ್ಯ ಪಡೋದಲ್ಲ. ಸೆಂಚುರಿ ಹೊಡೆದಾರ ನಾನಿದ್ದೆ, ಆ ಬ್ಯಾಟ್ ಅಲ್ಲೇ ಇತ್ತು ಅಂತ ಹೇಳಿ ನೆನ್ಸ್ಕೊತಾ ಇರ್ತಾರೆ. ಅದೆಲ್ಲ ಏನದು, ಇದ್ರ ಮುಂದೆ ನಥಿಂಗ್. ಯಾತಕ್ಕೆ ಲೌಕಿಕ ಆಸಕ್ತಿ ಬರೋದಿಲ್ಲ ಗೊತ್ತಾ? ತದಲಂ ಬಹುಲೋಕ ವಿಚಿಂತನಯ. ಇವತ್ತು ಹಿಮಾಲಯ ನೋಡಿದವನಿಗೆ ಸಣ್ಣ ಬೆಟ್ಟ ನೋಡಿದಾಗ ಏನಿಸುತ್ತೆ? ಯಾರೋ ಊರಿಗೆ ಹೋಗಿರ್ತಾರೆ, ನಮ್ಮೂರು ಬೆಟ್ಟ ಇದು ತೋರಿಸಿದ್ಬಾ ಅಂತ. ಯಾವ ನೋಡ್ತೇವೆ, ಹಿಮಾಲಯ ನೋಡಿದ್ರೆ ಹೋಗಿ ಬಾಳೆ ತೋಡಿ ನಾನೇನು ಮಾಡಲಿ ಅಂತ ಹೇಳ್ತಾರೆ. ಯಾವಾಗ ನಾವು ಭಾಗವತ ರಾಮಾಯಣಾದಿಗಳನ್ನ ಕೇಳ್ತೇವೆ, ಅವಾಗ ಏನು ಅನ್ಸೋದಿಲ್ಲ ಇವೆಲ್ಲ ಕೂಡ ನೋಡಿದಾಗ? ಆಶ್ಚರ್ಯ ಅನ್ಸೋದಿಲ್ಲ. ಯಾಕೆ ಅದು ದೊಡ್ಡ ನೋಡಿ ಆಗ್ಬಿಟ್ಟಿದೆ ಈಗಾಗಲೇ. ಸಮುದ್ರ ನೋಡಿದ್ರೆ ಕೆರೆ ತೋರಿಸ್ಬಿಟ್ಟು ಎಷ್ಟು ದೊಡ್ಡ ನೋಡಿ ಅಂತ ಕೇಳಿದ್ರೆ, ಸಮುದ್ರ ನೋಡಿ ಅಂತ ಅವ್ರು ಕೇಳ್ತಾರೆ. ಸಮುದ್ರ ನೋಡಿದ ನೀನು ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆನೆ ಯಾವಾಗಲೂ ಕೂಡ ಅವನ ಕಥೆಯ ಕೇಳಿದ ಜನರು ಒಲ್ಲರೂ ಸಂಸಾರವನ್ನು. ಅವು ಯಾವಾಗ ಅವರು ದೇವ್ರ ಕಥೆ ಕೇಳಿದವರಿಗೆ ಈ ಕಡೆ ಆಸಕ್ತಿನೇ ಬರೋದಿಲ್ಲ ಅವರಿಗೆ. ಎಷ್ಟು ವಂಡರ್ ಅನ್ಸಿದ್ರೆ ಅದ್ರ ಮುಂದೆ ವಂಡರ ಅಂತ ಹೇಳ್ತಾರೆ. ದೇವ್ರ ಮುಂದೆ ವಂಡರ ಇವೆಲ್ಲ ಕೂಡ ಅಲ್ಲ. ಇದೆಲ್ಲ ನೋಡ್ಬೇಕು. ಯಾವಾಗ ಜ್ಞಾನಿಗಳಿಗೆ ಯಾತಕ್ಕೆ ಏನ್ ಮಾಡಿದ್ರು ಡೈವರ್ಟ್ ಆಗೋದಿಲ್ಲ ಮೈಂಡ್ ಅಂದ್ರೆ, ಅವ್ರ ಮನಸ್ಸು ದೊಡ್ಡದು ನೋಡ್ಬಿಟ್ಟಿದ್ದಾರೆ. ದೊಡ್ಡದು ನೋಡಿದ್ರೆ ಯಾ ಲೆಕ್ಕ ಇದೆಲ್ಲ ಅವರಿಗೆ ಆಶ್ಚರ್ಯ ಪಡಕ್ಕೆ ಹೋಗೋದೇ ಇಲ್ಲ. ಎಲ್ಲಿ ನಾವು ನೋಡೋ ಸಾಧ್ಯ, ಶಾಸ್ತ್ರದಲ್ಲಿ ನೋಡೋಕೆ ಸಾಧ್ಯ ಬರುತ್ತಲ್ಲ. ಶಾಸ್ತ್ರ ಟಿವಿಯಲ್ಲಿ ನೋಡ್ತಾರೆ, ಶಾಸ್ತ್ರದಲ್ಲಿ ನೋಡ್ತಾರೆ, ಅಷ್ಟೇ ಡಿಫರೆನ್ಸ್. ಆಕ್ಚುಲಿ ಟಿವಿಯಲ್ಲಿ ನೋಡ್ತಾರೆ ಅಷ್ಟೇನೆ, ಅರ್ಥ ಆಗೋದಿಲ್ಲ ಭಾಷೆ ಬರದೇ ಹೋದ್ರೆ. ಇದು ಅರ್ಥ ಮಾಡ್ಕೊಂಡೇ ಓದಬೇಕು ಶಾಸ್ತ್ರನ. ಕ್ಲಾರಿಟಿ ಇರುತ್ತೆ. ಆದ್ರಿಂದ ಬೇರೆ ಕಡೆ ಮನಸ್ಸು ಹೋಗೋದೇ ಇಲ್ಲ. ಅವಾಗ ಧ್ಯಾನ ಮಾಡೋ ಸುಲಭ. ಇಷ್ಟೆಲ್ಲ ಕೇಳಿದಾಗ ಏನಾಗುತ್ತಾಗ ಧ್ಯಾನ ಡಿಸ್ಟರ್ಬ್ ಆಗೋದಿಲ್ಲ. ಯಾಕೆ? ಅವು ಕೊಳ್ಳಲ್ಲಿ ಹಾವು ಹಾಕಿದ್ರು ಹೆಸರಾಗ್ಲಿಲ್ಲ. ಶೂಲಕ್ಕೆ ಹಾಕಿದ್ರು ಇವರಿಗೆ ಎಚ್ಚರ ಬರಲಿಲ್ಲ. ಯಾರಿಗೆ? ಮಾಂಡವರಿಗೆ. ಶೂಲಕ್ಕೆ ಹಾಕಿದ್ರು ಬರಲಿಲ್ಲ. ಯಾಕೆಂದ್ರೆ ಅಲ್ಲಿ ತಲ್ಲೀನರಾಗಿಬಿಟ್ಟಿದ್ದಾರೆ. ಗೊತ್ತಾಯ್ತಾ? ಅಲ್ಲಿ ಪೂರ್ತಿ ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ. ಇದು ಧ್ಯಾನಕ್ಕೆ ಇವೆಲ್ಲ ಹೆಲ್ಪ್ ಆಗುತ್ತೆ. ಇದು ನಾವು ಏನ್ ತಿಳಿದಿದೆ, ಕತೆ ಹೇಳ್ತಿದ್ದಾರೆ ಮಧ್ವಾಚಾರ್ಯ ತಿಳ್ಕೊಂಡ್ಬಿಟ್ಟಿರ್ತಾರೆ. ಕತೆ ಹೇಳ್ತಾ ಇಲ್ಲ. ಅದು ಗಮನ ಕೊಟ್ಟು ಕೇಳ್ತಾ ಹೋದ್ರೆ ಬೇರೆದನ್ನ ಅವಾಗ ನೋಡಕ್ ಮನಸ್ಸೇ ಬರೋದಿಲ್ಲ. ತಬೀಶಾನ ವರಾಬಧ್ಯಂ ತಮ್ ನಿಹತ್ಯ ಪವನಾತ್ಮಜ ಸಮೀಡಿತ ಸುರವರೈಹಿ ಪ್ಲವಂಗೈರ್ವೀಕ್ಷಿತೋ ಮುದ ಅಂದ್ರೆ ಅವ್ರು ಮಾಡಿದ ಕೆಲಸ ಅವ್ರು ಏನ್ ಕೊಟ್ಟು ಆನಂದ ಕೊಟ್ಟು, ಅದಕ್ಕೆ ಆನಂದ ತೀರ್ಥ. ಅವ್ರ ಗ್ರಂಥ ಅವ್ರು ನೋಡಿ ಆನಂದ ಆಯ್ತು. ನಮಗೆ ಗ್ರಂಥ ನೋಡಿದ್ರೆ ಏನಾಗತ್ತಾಗ? ಆನಂದ ಸಹಿ ಮಧ್ವಶಾಸ್ತ್ರ ಮಾಕರಣಯನ್ ಕುಸಮಯಾಗ್ರಹಿ ಪುರ. ಎಲ್ಲಿ ಬರುತ್ತೆ ಶ್ಲೋಕ? ಅದು ಇದರಲ್ಲಿ ಬರುತ್ತೆ. ಅಲ್ಲಿ ಉದಾಹರಣೆಗೆ ರಾಮೇಶ್ವರಿ ಇಂಡಿಯಾದಲ್ಲಿದೆ. ಕಣ್ಮುಚ್ಚ ಇಂಡಿಯಾದ ಏನ್ ತಪ್ಪಾಗ ತಮಿಳ್ನಾಡಿಗೆಲ್ಲ ಗೊತ್ತಿಲ್ಲ. ಏನ್ ಹೇಳ್ಬೋದಾಗ? ಕಾಶ್ಮೀರ ಇಂಡಿಯಾದಲ್ಲಿದೆ. ಒಂದೇ ಉತ್ತರ. ರಾಮಾಯಣದ ಅಷ್ಟು ಗೊತ್ತಿದ್ರು ಸಾಕು. ಎಷ್ಟು ಜನ ಮಹಾನುಭಾವರು ಇರ್ತಾರೆ. ಒಂದ್ಸತಿ ಯಾವುದೋ ಕಾಲೇಜಿಗೆ ಕರೆಸಿದ್ರು. ಕಾಲೇಜಿನಲ್ಲಿ ಕರೆದ್ರೆ ಯಾವುದೋ ದೊಡ್ಡ ಎಜುಕೇಶನ್ನಲ್ಲಿ ದೊಡ್ಡ ಇದರಿದ್ದಾರೆ. ಉಪನ್ಯಾಸ ಮಹಾಭಾರತದ ಬಗ್ಗೆ ಉಪನ್ಯಾಸ ಮುಗೀತು. ಅದು ಮಾತಾಡ್ತಾರೆ. ಆಮೇಲೆ ಇಷ್ಟೆಲ್ಲ ಕೇಳಿದ್ರಲ್ಲ ಮಕ್ಕಳೇ, ಮಹಾಭಾರತ ಯಾರು ಬರೋ ಗೊತ್ತಾ?
ಪಂಪ ವ್ಯಾಸ ತಾನೇ ಉತ್ತರ ಹೋಯ್ದ ಕತೆ ಏನ್ ಮಾಡವು ಇಷ್ಟೊತ್ತು ಕೇಳಿದ್ದಾರೆ ಹುಡುಗರು ವ್ಯಾಸಿ ಪಾಪ ಅಲ್ಲ ಸರ್ ವ್ಯಾಸ ಅವ್ರು ಪಂಪ ಇದ್ದ ಡೈರೆಕ್ಟರ್ ಕೂತಿದ್ದಾರೆ ಇದರೊಳಗೆ ಎಷ್ಟು ಪೂರ್ಣ ನಾನು ಹೇಳಿರ್ಬೋದು ಯೋಚನೆ ಮಾಡಿ ಎಷ್ಟು ಆಭಾಸ ಅನ್ಸೋದಿಲ್ಲ ಅದು ಅಷ್ಟು ಕೂಡ ಏನಿದೆ ಮಾತಾಡ್ತಿರ್ತಾರೆ ನಮ್ಗೆ ಯಾವ್ದು ಗೊತ್ತಿಲ್ಲ ಏನ್ ಮಾಡ್ಬೋದು ಶಾಸ್ತ್ರದಲ್ಲಿ ಹೇಳಿದ್ರೆ ಬೋದಾಯ್ತು ಅಷ್ಟೇ ಶಾಸ್ತ್ರ ಹೇಳಿದೆ ಮಹಾಭಾರತ ಹಾಗೆ ಮಹಾಭಾರತ ಇಲ್ಲಿದ್ದೇ ಇಲ್ಲ ಆದ್ರಿಂದ ಯಾವ್ದಕ್ಕೆ ಏನ್ ಹೇಳ್ಬೋದು ನಾವೀಗ ಮಹಾಭಾರತದಲ್ಲಿದೆ ಅಷ್ಟೇ ಯಾಕೆ ವೆರಿ ಸಿಂಪಲ್ ಅದು ತಪ್ಪಾಗೋ ಚಾನ್ಸೇ ಇಲ್ಲ ಬ್ರಾಡ್ ಆನ್ಸರ್ ಇಂಡಿಯಾ ಬೇರೆ ಕರ್ನಾಟಕ ಬೇರೆ ಕರ್ನಾಟಕ ಗೊತ್ತು ಇಂಡಿಯಾ ಅಂತ ಹೇಳ್ಬಿಟ್ಟ ಅಷ್ಟು ತಿಳ್ಕೊಂಡ್ರು ಕೂಡ ಏನಾಗತ್ತಾಗ ಒಂದು ಮಾರ್ಕ್ಸ್ ಒಂದು ಸ್ಟೇಜಲ್ಲಿ ಪಾಸ್ ಆಗ್ತಾನೆ ಅದ್ರ ಅಭ್ಯಾಸ ಮಾಡ್ಬೇಕಂದ್ರೆ ಆಯುಧ ಅಂತ ಹೇಳಿದ್ನಲ್ಲ ಅದು ಹೇಳಿದ್ನಲ್ಲ ಇವತ್ತ ಎಷ್ಟು ಆಯುಧಗಳು ನಮಗೆ ಗೊತ್ತೇ ಇಲ್ಲ ಫಸ್ಟ್ ಆಫ್ ಆಲ್ ಗೊತ್ತಾಯ್ತು ಈ ಕಾಲದಲ್ಲಿ ನೋಡ್ಲಿಕ್ಕೆ ಎಕ್ಸಿಬಿಷನ್ ಹೋದಾಗ ನೋಡ್ಬೇಕಷ್ಟೇ ಎಲ್ಲಾರು ಒಂದು ಕಡೆಗೆ ಮ್ಯೂಸಿಯಂಗೆ ಹೋದಾಗ ಅಲ್ಲಿ ನೋಡ್ಬೇಕಷ್ಟೇ ಒಂಥರ ಈ ಬೆಂಡ್ ಆಗಿರುತ್ತೆ ಇದು ಮಾಡೋದು ಈ ರೀತಿ ಹೊಡ್ಲಿಕ್ಕೆ ಸುಲಭ ಅದು ಕಟ್ಟಿಗೆ ಈ ರೀತಿ ಹೊಡ್ಲಿಕ್ಕೆ ಆಗೋದಿಲ್ಲ ಇದು ಹೊಡೆದು ಬಿಡುತ್ತು ಜಾಸ್ತಿ ಇರುತ್ತೆ ಅದು ಬಿಡುತ್ತು ಜಾಸ್ತಿ ಇರುತ್ತೆ ಕಟ್ಟಿಗೆ ಜಾಸ್ತಿ ಇರೋದಿಲ್ಲ ಗೊತ್ತಾಯ್ತು ಬಿಡುತ್ತೆ ಈಗ ಹೊಡೆದು ಏನ್ ಮಾಡುತ್ತದು ಮೂರು ಜನ ಹೊಡ್ಕೊಂಡು ಹೋಗ್ಬೇಕು ಈಗ ಹೊಡೆದು ಸಾಲು ಹೊಡೆಯುತ್ತೆ ಈ ಕಡೆ ಅದು ಪ್ರಾಸ ಆಯುಧ ಅಂತ ಹೇಳ್ತಾರೆ ಪ್ರಾಸ ತೋಮರ ಯೋಸಿಕ ಇಲ್ಲೇ ಬಂದಲ್ಲ ಬೇಕಾದಷ್ಟು ಈಗಾಗಲೇ ಪರೀಘ ಇತ್ಯಾದಿ